ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಇವತ್ತು ಸಹ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡಲಿ. ದೇವರ ವಾಕ್ಯ ಹೇಳುತ್ತೆ, ಪರಲೋಕದ ಬೀಗದ ಕೈಗಳನ್ನು ನಾನು ನಿಮಗೆ ಕೊಡುವೆನು. ಏನು ಕೊಡ್ತಾರಂತೆ? ಪರಲೋಕದ ಬೀಗದ ಕೈಗಳು. ಬೀಗದ ಕೈಯಲ್ಲ, ಕೀಸ್ ಅಂದರೆ ಅನೇಕ ವಿಧವಾದಂಥ ಕೀಸ್. ಬೀಗದ ಕೈಗಳು ಅಂದರೆ ಒಂದಲ್ಲ. ಸೊ ಇವಾಗ ಹಾಲಿಗೆ ಬೇರೆ ಇರುತ್ತೆ, ಬೀರೋಗೆ ಬೇರೆ ಇರುತ್ತೆ, ಬೆಡ್ರೂಮ್ ಬೇರೆ ಇರುತ್ತೆ, ಗಾಡಿಗೆ ಬೇರೆ ಇರುತ್ತೆ, ಕಾರ್ಗೆ ಬೇರೆ ಇರುತ್ತೆ. ಒಂದೇ ಕೀನೇ ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಬೈಬಲಲ್ಲೂ ಆಶೀರ್ವಾದಕ್ಕೆ ಕೆಲವೊಂದು ಬೀಗದ ಕೈ ಇದೆ. ಐ ಮೀನ್ ಪ್ರಾಸ್ಪರಿಟಿಗೆ ಅಂತ ಕೆಲವೊಂದು ಬೀಗದ ಕೈ ಇದೆ. ಸೊ ಎಲ್ಲನೂ ಒಂದೇ. ಪಾಸ್ಟರ್, ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ನಾನು ಉಪವಾಸದಲ್ಲಿದ್ದೀನಿ ಅನ್ನೋದರಿಂದ ಎಲ್ಲನೂ ಆಗೋದಿಲ್ಲ. ನಾನು ಹೋದ ವಾರ ಯಾವ ಮೆಸೇಜಿಂದ ಸ್ಟಾರ್ಟ್ ಮಾಡಿದೆ ಅಂದರೆ 2 Kings 4:1 ಅಲ್ವಾ? ಅದು ಎತ್ತದ ಬೇಡ, ನಾವು ಹೋದ ವಾರ ನೋಡಿದ್ದೀವಿ. 2 ಅರಸುಗಳು ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯದಿಂದ ಏನು ಹೇಳುತ್ತೆ ಅಂದರೆ, ಪ್ರವಾದಿ ಮಂಡಳಿಯಲ್ಲೊಬ್ಬನು ಅಂತ ಇದೆ. ಸೊ ಒಂದು ಪ್ರವಾದಿಯಾಗಿರ್ಬೋದು, ಅವನು ದೇವರೊಂದಿಗೆ ಐಕ್ಯತೆಯಲ್ಲಿದ್ದ, ಪ್ಲಸ್ ಸತ್ಯವೇದ ಹೇಳುತ್ತೆ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ನು. ಸೊ ಸ್ಪಿರಿಚುವಲಿ ಹೈ. ಆದರೆ ಅವನು ಸಾಯಬೇಕಾದ್ರೆ ಕುಟುಂಬದಲ್ಲಿ ಸಾಲ ಇಟ್ಬಿಟ್ಟು ಹೋಗಿದ್ನಂತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಾವು ದೇವ್ರಿಗೆ ಭಯಭಕ್ತಿ ಉಳ್ಳವರಾಗಿರ್ಬೋದು, ಪ್ರಾರ್ಥನೆ ಮಾಡೋರಾಗಿರ್ಬೋದು, ಉಪವಾಸ ಮಾಡೋರಾಗಿರ್ಬೋದು, ಆದರೆ ಫೈನಾನ್ಸ್ಗೆ, ಪ್ರಾಸ್ಪರಿಟಿಗೆ ಬೇರೆ ಕೀ. ನಾವು ಸತ್ಯವೇದದಲ್ಲಿ ಫಸ್ಟು ನಾವೊಂದು ತಿಳ್ಕೊಬೇಕು, ದೇವರು ಆಶೀರ್ವದಿಸುವಂಥ ದೇವರು. ಸರಿ, ಈಗ ಅಬ್ರಹಾಮನನ್ನು ದೇವರು ಕರೆದಾಗ ಏನಂತ ಕರೆದರು? ವೆನ್ ಗಾಡ್ ಕಾಲ್ಡ್ ಅಬ್ರಹಾಮ್, ವಾಟ್ ಡಿಡ್ ಗಾಡ್ ಸೇ? ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನನ್ನು ದೊಡ್ಡ ಜನಾಂಗ ಮಾಡ್ತೀನಿ. ಸೊ ದೇವ್ರು ಕರಿಬೇಕಾದ್ರೆ ಅಬ್ರಹಾಮನೇ, ನಾನು ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ಹೇಗಾದರೂ ನೀನು ಪರಲೋಕಕ್ಕೆ ಸೇರ್ಕೊಂಬಿಡು ಅಂತ ಕರೆದ್ರ? ಅಲ್ಲ, ನಾನು ನಿನ್ನ ಆಶೀರ್ವದಿಸ್ತೀನಿ ಅಂತ ಕರೆದ್ರ? ಸೊ ಕೀರ್ತನೆ 23 ಏನು ಹೇಳುತ್ತೆ? ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಸೊ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಿ ಲೀಡ್ಸ್ ಮೀ ಇನ್ ದ ಪಾತ್ಸ್ ಆಫ್ ರೈಚಸ್ನೆಸ್. ಹಿ ಲೀಡ್ಸ್ ಮೀ ಇನ್ ದ ಪಾತ್ಸ್ ಆಫ್ ರೈಚಸ್ನೆಸ್. ದೇವರು ನನ್ನನ್ನು ಎಲ್ಲಿ ನಡೆಸ್ತಾರಂತೆ? ನೀತಿ ಮಾರ್ಗದಲ್ಲಿ ನಡೆಸ್ತಾರಂತೆ. ಸೊ ನೀತಿ ಮಾರ್ಗದಲ್ಲಿ ನಡೆಸೋದು, ನಾವು ನೀತಿವಂತರಾಗಿರೋದು, ಪರಿಶುದ್ಧವಾಗಿರೋದು, ಹೆಂಗೆ ಪ್ರೇಯರ್ ಮಾಡಬೇಕು, ಇದೆಲ್ಲ ಬಂದ್ಬಿಟ್ಟು ಸೆಕೆಂಡ್ರಿ. ಫಸ್ಟ್ ವಾಕ್ಯನೇ ಏನು ಹೇಳುತ್ತೆ ಗೊತ್ತಾ? ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಐ ಮೀನ್ ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್. ಫಸ್ಟ್ ಇದು. ಆಮೇಲೆ ನೀತಿ ಮಾರ್ಗದಲ್ಲಿ ನಡೆಸೋದು, ನೀತಿವಂತರಾಗಿ ನಡೆಸೋದು, ಪ್ರೇಯರ್ ಮಾಡೋಕ್ಕೆ ಕಲಿಸ್ಕೊಡೋದು, ಇದೆಲ್ಲ ಎರಡನೇದು. ಫಸ್ಟ್ ಏನು? ಅವರ್ ಗಾಡ್ಸ್ ಐಡೆಂಟಿಟಿ ಏನು? ದ ಲಾರ್ಡ್ ಈಸ್ ಮೈ ಶೆಪರ್ಡ್. ಕೆಲವರಿಗೆ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಅಂದಿದ ತಕ್ಷಣ ಒಂದೊಂದ್ಸತಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ಅಯ್ಯೋ ಅನ್ನೋ ಥರ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ಬಿಕಾಸ್ ಇಟ್ ಹ್ಯಾಸ್ ಬೀನ್ ಪ್ರೀಚ್ಡ್ ಇನ್ ದ ರಾಂಗ್ ವೇ ಆ್ಯಂಡ್ ಅಬ್ಯೂಸ್ ದ ಟೀಚಿಂಗ್ ಆಫ್ ಪ್ರಾಸ್ಪರಿಟಿ. ಈ ಪ್ರಾಸ್ಪರಿಟಿ ಟೀಚಿಂಗ್ನೇ ಏನು ಮಾಡಿಬಿಟ್ಟಿದ್ದಾರೆ ಕೆಲವರು? ಅದನ್ನು ಕೆಡ್ಸಾಕ್ಬಿಟ್ಟಿದ್ದಾರೆ, ಅಬ್ಯೂಸ್ ಮಾಡಿಬಿಟ್ಟಿದ್ದಾರೆ. ಕೊಡಿ 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 ಅಂತ ಕೇಳಿ 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 ಎಲ್ಲರಿಗೂ ಏನಾಗ್ಬಿಡುತ್ತೆ ಅಂತಂದರೆ, ಅಯ್ಯೋ ಇವ್ರು ಮಾತಾಡೋದೇ ಬೇರೆ, ಕೊಡೋದಕ್ಕೆ ಮಾತ್ರನೇ ಅನ್ನೋ ಥರ. ಇವಾಗ ಹೆಂಗೆ ಅಂದರೆ, ಕೆಲವ್ರಿಗೆ ರಕ್ತ ನೋಡಿದ್ರೆ ಆಗಲ್ಲ ನೋಡಿ. ರಕ್ತ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ, ಅಪ್ಪ. ಕೆಲವ್ರು ರಕ್ತ ನೋಡಿದ ತಕ್ಷಣ ತಲೆ ಸುತ್ತು ಬಿಡುತ್ತೆ. ಆ ಥರ ಕೆಲವ್ರಿಗೆ ಪ್ರಾಸ್ಪರಿಟಿ ಅಂತ ಕೇಳಿದ ತಕ್ಷಣ ತಲೆ ಸುತ್ತು ಬಿಡುತ್ತೆ, ಅಯ್ಯೋ ಅಪ್ಪ ಅನ್ನೋ ಥರ. ಯಾಕೆ ಗೊತ್ತಾ? ಇಟ್ ಹ್ಯಾಸ್ ಬೀನ್ ಅಬ್ಯೂಸ್ಡ್. ಈ ಟೀಚಿಂಗ್ನ ಸರಿಯಾಗಿ ಮಾಡದೇ ಇರೋದ್ರಿಂದ, ಇದನ್ನು ಜನರಿಗೆ ಸರಿಯಾಗಿ ಕೊಡದೇ ಇರೋದ್ರಿಂದ ಜನರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಅಯ್ಯೋ ಅನ್ನೋ ಥರ ಆಗಿಬಿಡುತ್ತೆ. ಆದರೆ ಬೈಬಲ್ ಏನು ಹೇಳುತ್ತೆ ಅನ್ನೋದನ್ನೇ ನಾವು ನೋಡಬೇಕು. ನೋಡಿ, ಫಸ್ಟ್ ಬೈಬಲಲ್ಲಿ ಫಸ್ಟ್ ಫೈಟ್ ಸ್ಟಾರ್ಟ್ ಆಗಿದೆ ಯಾವುದಕ್ಕಾಗಿ? ಫಸ್ಟ್ ಒಂದು ಮರ್ಡರ್ ನಡೀತು, ಜಗಳ ನಡೀತು, ಅಣ್ಣ ತಮ್ಮದಿರ್ಗೆ ದ್ವೇಷ ಆಯಿತು. ಯಾವುದರಿಂದಾನೆ? ಕಾಣಿಕೆ. ಏಬೇಲನು ಕಾಯಿನನು ಕಾಣಿಕೆ ವಿಷಯದಲ್ಲೇ ಜಗಳ ಆಯಿತು. ಫಸ್ಟ್ ಫೈಟ್ ಇನ್ ದ ಬೈಬಲ್ ಸ್ಟಾರ್ಟೆಡ್ ವಿತ್ ಆಫರಿಂಗ್. ಇವತ್ತವರೆಗೂ ಫೈಟ್ ನಡೀತಾನೆ ಐತೆ.
ಸೊ ಅದಕ್ಕೆ ಬೈಬಲಲ್ಲಿ ಹೀಬ್ರೂಸ್ 11:4 ಸತ್ಯವೇದ ಹೇಳುತ್ತೆ ನೋಡಿ, ನಂಬಿಕೆ ವೀರರಲ್ಲಿ ಫಸ್ಟ್ ಲಿಸ್ಟೇ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಆಮೇನ್. ನೋಡಿ, ಬೈಬಲ್ ಆಫರಿಂಗ್ ಬಗ್ಗೆ ಏನು ಹೇಳುತ್ತೆ, ಗಿವಿಂಗ್ ಬಗ್ಗೆ ಏನು ಹೇಳುತ್ತೆ, ಹಾನರಿಂಗ್ ಬಗ್ಗೆ ಏನು ಹೇಳುತ್ತೆ, ಇದನ್ನೆಲ್ಲ ನಾವು ತಿಳ್ಕೊಬೇಕು. ಸುಮ್ಮನೆ ಏನೋ ಕೊಡ್ರಿ 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 ಅಂದರೆ ಏನಕ್ಕೆ ಕೊಡಬೇಕು, ಏನಕ್ಕೆ ನಾನು ಕಷ್ಟಪಟ್ಟಿದ್ದು ಕೊಡಬೇಕು, ಇದನ್ನೆಲ್ಲ ನೋಡಿ ಜನರಿಗೆ ತಪ್ಪಾಗಿ ಅರ್ಥ ಆಗ್ಬಿಡುತ್ತೆ. ಇನ್ನು ಕೆಲವ್ರಿಗೆ ಹೆಂಗೆ ಗೊತ್ತಾ, ಬೋಧನೆಯ ಅಡಿಪಾಯದಲ್ಲಿ ಅಂದರೆ ಪೀಪಲ್ ವೋಂಟ್ ಗಿವ್ ಅಂಡರ್ ಟೀಚಿಂಗ್, ಅಂದರೆ ಸರಿಯಾದ ಉಪದೇಶ ಕೆಳಗಡೆ ಕೊಡೋದಿಲ್ಲ. ಯಾವುದ್ರ ಬೇಸ್ ಮೇಲೆ ಕೊಡ್ತಾರೆ ಗೊತ್ತಾ, ಭಯದ ಬೇಸ್ ಮೇಲೆ ಕೊಡೋದು. ಅಂದರೆ ನೀನು ಕೊಡಲಿಲ್ಲ ಅಂದರೆ ನೀನು ಹಾಸ್ಪಿಟ್ಲಿಗೆ ಬಿಲ್ ಕೊಟ್ಬಿಡ್ತೀಯಾ, ಇಲ್ಲ ನೀನು ಕೊಡಲಿಲ್ಲ ಅಂದರೆ ನಿನಗೆಲ್ಲ ಲಾಸ್ ಆಗಿಬಿಡುತ್ತೆ, ನೀನು ಕೊಡಲಿಲ್ಲ ಅಂದರೆ ನಿನಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ, ನೀನು ಕೊಡಲಿಲ್ಲ ಅಂದರೆ ಕೆಲಸ ಹೋಗ್ಬಿಡುತ್ತೆ, ನೀನು ಕೊಡಲಿಲ್ಲ ಅಂದರೆ ಬಿಸ್ನೆಸ್ ಹೋಗ್ಬಿಡುತ್ತೆ. ಈ ರೀತಿ ಯಾವುದೋ ಒಂದು ಭಯದ ಅಡಿಪಡಿಯಲ್ಲಿ ಅವರು ಯಾವುದ್ರಲ್ಲಿ ಕೊಡ್ತಾರೆ ಅಂದರೆ ವೈ ದೇ ಗಿವ್ ಅಂಡರ್ ಫಿಯರ್. ಆ ಥರ ಬರಬಾರ್ದು. ಪ್ರೈಸ್ ದಿ ಲಾರ್ಡ್. ಯಾವುದ್ರ ಮುಖಾಂತರ ಕೊಡ್ತಾರೆ ಅವರು, ಯಾರಾದರೂ ಒಂದು ಭಯ ಇಟ್ಟರೆ ಕೊಡ್ತಾರೆ, ಕೊಡಲೇಬೇಕು. ಎಲ್ಲರೂ ಹೇಳಿ, ಅದಕ್ಕೆ ಕೊಡೋದು. ಏನಕ್ಕೆ ಕೊಡಬೇಕು, ಕೊಟ್ಟರೆ ಏನು, ಕೊಡಲಿಲ್ಲ ಅಂದರೆ ಏನು, ಯಾಕೆ ಕೊಡಬೇಕು, ಇದೆಲ್ಲ ನಾವು ತಿಳ್ಕೊಂಡ್ರೆ ಸಂತೋಷವಾಗಿ ಕೊಡ್ತೀವಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವಾಗ ಹೆಂಗಿದೆ ಅಂದರೆ ಪೀಪಲ್ ಯಾವ ರೀತಿ ಫೀಲ್ ಮಾಡ್ತಾರೆ ಅಂದರೆ, ಇವಾಗ GST ಎಷ್ಟು ಪರ್ಸೆಂಟು, 18%. ಓಕೆ, ಈ ರೀತಿ ಹೇಳ್ತೀನಿ ನೋಡಿ. GST 18%, GOD 10%, GST 18%, GOD 10%. ಈಗ ಜನರಿಗೆ ಒಂದೇ ಕನ್ಫ್ಯೂಷನ್, ಈಗ ನಾನು GST ಕಟ್ಟಲ ಇಲ್ಲ GOD ಕಟ್ಟಲ, ಇದು ಕಟ್ಟಲಿಲ್ಲ ಅಂದರೆ GST ಕಟ್ಟಲಿಲ್ಲ ಅಂದರೆ ನಾಳೆ ಕೇಸ್ ಫೈಲ್ ಆಗುತ್ತೆ, ಟೈತ್ ಕೊಟ್ಟಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಬೇಕಾಗುತ್ತೆ. ಯಾವುದಪ್ಪ ಮಾಡೋದು ಅಂತ ಜನ ಟೆನ್ಷನಲ್ಲಿ ಅವರೇ, ಹೌದಾ ಇಲ್ವಾ? ಸೊ ಅದಕ್ಕೇ ಇದ್ರ ಬಗ್ಗೆ ಸರಿಯಾಗಿ ಕಲಿಬೇಕು, ಸರಿಯಾಗಿ ನಾವು ತಿಳ್ಕೊಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ಬೈಬಲಲ್ಲಿ ಗಿವಿಂಗ್ ಅನ್ನೋದು ಇಟ್ಸ್ ನಾಟ್ ಎ ಡಾಕ್ಟ್ರಿನ್, ಇಟ್ಸ್ ಎ ಕ್ಯಾರೆಕ್ಟರ್. ಕೊಡೋದು ಅನ್ನೋದು ಒಂದು ಉಪದೇಶ ಅಲ್ಲ, ಅವರ ಮನಸ್ಥಿತಿ, ಅದು ಅವ್ರ ಸಂತೋಷ, ಅದು ಅವ್ರ ಪ್ರೀತಿ ತೋರಿಸೋ ಜಾಗ ಅದು. ಸೊ ಪ್ರೀತಿ ತೋರಿಸೋ ಜಾಗನ ನಾವೇನು ಮಾಡಿಬಿಟ್ವಿ, ಕಡ್ಡಾಯ ಮಾಡಿಬಿಟ್ವಿ. ಆಗಲೇಬೇಕು, ಪ್ರೀತಿ ಮಾಡಲೇಬೇಕು. ಈಗ ಮಕ್ಕಳಿಗೆ ಕೇಕ್ ಎಲ್ಲ ಕೊಡಿಸ್ತೀವಿ ಅಂತ ಇಟ್ಕೊಳ್ಳಿ, ಆ ಮಕ್ಕಳು ಕಟ್ ಮಾಡಿದ ತಕ್ಷಣ ಫಸ್ಟ್ ಯಾರಿಗೆ ಎತ್ಕೊಂಡು ಹೋಗಿ ಕೊಡ್ತಾರೆ, ಡ್ಯಾಡಿ ಮಮ್ಮಿ ಅಂತ ನೋಡ್ತಾರೆ. ಫಸ್ಟ್ ಯಾರು ಕೊಟ್ಟ ನನಗೆ ಅಂತ ಕೇಳ್ತಾರಾ, ಅಥವಾ ಪ್ರೀತಿಯಾಗಿ ಅದೇ ಕೊಡೋದನ್ನು ಇಷ್ಟಪಡ್ತಾರ? ಅವರೇ ಕೊಟ್ಟರೆ ತಂದೆಗೆ ಹೆಂಗಿರುತ್ತೆ ಗೊತ್ತಾ, he will feel proud about children. ಕೊಡುವುದು ಅನ್ನೋದು ಕಡ್ಡಾಯವಲ್ಲ, ಕೊಡೋದು ಅನ್ನೋದು ಪ್ರೀತಿ. ಎಲ್ಲರೂ ಹೇಳಿ, ಕೊಡೋದು ಕಡ್ಡಾಯ ಅಲ್ಲ, ಕೊಡೋದು ಪ್ರೀತಿ. ಆ ಪ್ರೀತಿಯಲ್ಲಿ ಏನು ಮಾಡಿದ್ರು ಅದಕ್ಕೆ ರಿಸಲ್ಟ್ ಇದೆ ಅಂತ ಸತ್ಯವೇದ ಹೇಳುತ್ತೆ. ಹಲ್ಲೆಲೂಯಾ. ನೋಡಿ, ಕೆಲವರು ಒತ್ತಾಯ ಮಾಡಬೇಕು, ಅಥವಾ ಅವ್ರನ್ನ ಫೋರ್ಸ್ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳಬೇಕು, ಅವ್ರು ಕೊಡ್ತಾರೆ. ಇನ್ನು ಕೆಲವ್ರು ಹೆಂಗೆ ಗೊತ್ತಾ, ಕೆಲವೊಂದು ಬೋಧಕರು ಏನು ಮಾಡಿಬಿಡ್ತಾರೆ, ಕೊಡಲಿಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತಾರೆ, ಹೌಸ್ ವಿಸಿಟಿಂಗ್ಗೆ ಮನೆಗೆ ಹೋಗ್ಬಿಡ್ತಾರೆ. ಸೊ ಮನೆಗೆ ಹೋಗಿ ಕೇಳಿಬಿಡ್ತಾರೆ, ಏನು ಸಿಸ್ಟರ್ ಬ್ರದರ್ ಈ ವಾರ ನಿಮ್ಮ ದಶಮಾಂಶನೇ ಬರಲಿಲ್ಲ. ಸೊ ಎಲ್ಲಿ ಪಾಸ್ಟ್ ಮನೆಗೆ ಬಂದುಬಿಡ್ತಾರೆ ಅಂದ್ಬಿಟ್ಟು ಇವ್ರು ಕೊಟ್ಟುಬಿಡ್ತಾರೆ. ಇವ್ರು ಕೊಡಲಿಲ್ಲ ಅಂದರೆ ಯಾರು ಬರೋದು, ಪಾಸ್ಟ್ರೇ ಬಂದುಬಿಡ್ತಾರೆ. ಅದಕ್ಕೆ ಇವತ್ತು ಹೌಸ್ ವಿಸಿಟಿಂಗ್ ತುಂಬ ಫೇಮಸ್ ಆಗೋಯ್ತು. ಅದಕ್ಕೆ ಎಲ್ಲ ಪಾಸ್ಟರ್ಸ್ಗಳು ಯಾಕೆ ಹೌಸ್ ವಿಸಿಟಿಂಗ್ ಮಾಡ್ತಾರೆ ಅಂದರೆ, ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಕೇಳ್ಬೋದು ಯಾಕೆ ಕೊಡಲಿಲ್ಲ ಅಂತ. ಸೊ ಹೌಸ್ ವಿಸಿಟಿಂಗ್ ಇದಕ್ಕಾಗಿ ಫೇಮಸ್ ಆಗೋಯ್ತು. ಸೊ ನಾನೇನು ಹೇಳ್ತೀನಿ ಅಂದರೆ, ನಾನು ಯಾರನ್ನೂ ತಪ್ಪು ಕಂಡುಹಿಡಿಯೋದಕ್ಕೋ ಅಥವಾ ಮನೆಗೆ ಬಂದವ್ರು ಕೊಡಬಾರ್ದು
ಇವ್ರು ಕೊಡಬಾರ್ದು ಅವ್ರು ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಬರಲಿಲ್ಲ. ಆದರೆ ಯಾವುದನ್ನು ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋದು ಸತ್ಯವೇದದಲ್ಲಿ ಕಲಿಸ್ಕೊಟ್ಟಿದೆ. ನೋಡಿ, ಪ್ರಾರ್ಥನೆ ಮಾಡೋರು, ಬೋಧನೆ ಮಾಡೋರಿಗೆ ಆಫರಿಂಗ್ ಕೊಡಬೇಕು, ಓಕೆನಾ? ಒಂದು ಹಾನರ್ ದ ಪ್ರೀಚರ್ ಅಂತ ಇದೆ. ಅದು ಮಾತ್ರ ಹೇಳುತ್ತಾ? ಹಾನರ್ ಯುವರ್ ಫಾದರ್ ಆ್ಯಂಡ್ ಮದರ್ ಅಂತ ಇದೆ. ತಂದೆ ತಾಯಿನ ಏನು ಮಾಡಿ? ಸನ್ಮಾನಿಸಿರಿ ಅಂತೈತೆ. ಬೋಧಕರನ್ನ ಏನು ಮಾಡಿ? ಸನ್ಮಾನಿಸಿರಿ ಅಂತೈತೆ. ಸೊ ದೇವ್ರನ್ನ ಸನ್ಮಾನಿಸಿರಿ ಅಂತೈತೆ. ಸೊ ಬಡವರಿಗೆ ಕೊಡಿ ಅಂತೈತೆ, ವಿಧವೆಗಳು ಕೊಡಿ ಅಂತೈತೆ, ಅನಾಥರಿಗೆ ಕೊಡಿ ಅಂತೈತೆ. ಸೊ ಕೊಡೋದ್ರ ಬಗ್ಗೆ ಬೈಬಲ್ ವಿಧವಾಗಿ ಹೇಳ್ತೈತೆ. ಆದರೆ ಎಲ್ಲನೂ ಯಾವುದನ್ನು ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಕೆಲವ್ರು ಏನು ಮಾಡಿಬಿಡ್ತಾರೆ, 10 ಭಾಗನ 10 ಜನರಿಗೆ ಹಂಚ್ತಾರೆ. 10% 10 ಜನರಿಗೆ ಹಂಚ್ಬಿಡ್ತಾರೆ. ಸೊ ಯಾವುದನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಪ್ರೈಸ್ ದಿ ಲಾರ್ಡ್. ಕೆಲವರು ಯೋಚನೆ ಮಾಡೋರು, ಪಾಸ್ಟರ್ ಇನ್ನೂ ಕಾಸೇ ಕೈಗೆ ಬಂದಿಲ್ಲ, ನಾನು ಇನ್ನೂ ಇಷ್ಟು ಜನಕ್ಕೆ ಕೊಡು ಅಂತ ಹೇಳ್ತೀರ, ನಾನು ಎಲ್ಲಿಂದ ಕೊಡಲಿ? ನೀ ಯಾವ್ಯಾವುದನ್ನು ಯಾರ್ಯಾರು ಕೊಡಬೇಕು ಅಂತ ಕಲ್ತ್ಕೊಂಡಾಗಲೇ ಎಲ್ಲನೂ ನಿಮಗೆ ಬಂದ್ಬಿಡುತ್ತೆ. ನೋಡಿ, ಯಾವ್ಯಾವ ರೀತಿಯಲ್ಲೆಲ್ಲ ಇವತ್ತು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ನಮಗೆ ನಿಮ್ಮ ಹಣ ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ನಮಗೆ ನೀವೇನು ಕೊಡಬೇಕಾಗಿದೆ ಅಂತ ಅವಶ್ಯಕತೆ ಇಲ್ಲ, ನನಗೆ ದೇವ್ರು ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ, ನೀವೇನು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಸತಿ ಹೇಳಿದ್ವಿ, ಯೇಸು ಸ್ವಾಮಿ ಜೊತೆ ಇದ್ದವರು ಹಿಂಗೆಲ್ಲ ಕೊಟ್ಟರು. ಯೇಸು ಸ್ವಾಮಿನೇ ಕೊಡಿ ಅಂತ ಹೇಳಿದಾಗ ಯೇಸು ಸ್ವಾಮಿಗೆ ಅವಶ್ಯಕತೆ ಇದೆ ಅಂದಮೇಲೆ ನಮಗೇನು ಅವಶ್ಯಕತೆ ಇಲ್ಲ ಅಂದರೆ, ಇದು ಕೇಳೋದಕ್ಕೂ ನೋಡೋದಕ್ಕೆ ಹೆಂಗಿರುತ್ತೆ? ಭಾಳ ಚೆನ್ನಾಗಿರುತ್ತೆ. ಆದರೆ ದಿಸ್ ಈಸ್ ಪ್ರೈಡ್ಫುಲ್ ಮೆಸೇಜ್. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ? ಸಾಧ್ಯವಾದಷ್ಟು ಕೊಡಿ. ನೋಡಿ, ನಿಮ್ಮ ಕಾಣಿಕೆ ದಶಮಾಂಶ ಅವಶ್ಯಕತೆ ಇಲ್ಲ ಅನ್ನೋದು ತಪ್ಪು. ಸಾಧ್ಯವಾದರೆ ಕೊಡಿ ಅನ್ನೋದು ತಪ್ಪು. ಸಾಧ್ಯವಾದರೆ ನೀವು ಮಾತಾಡಿ ಪಾಸ್ಟರ್ ಅಂದರೆ ಹೆಂಗಿರುತ್ತೆ? ಪಾಸ್ಟರ್ ಸಾಧ್ಯವಾದರೆ ಇವತ್ತು ಪ್ರೀಚ್ ಮಾಡಿ ಅಂದರೆ ಹೆಂಗಿರುತ್ತೆ? ಪಾಸ್ಟರ್ ಒಂದು ವೇಳೆ ನಾನು ಹೇಳ್ತೀನಿ, ಸಾಧ್ಯವಾದರೆ ಪ್ರೇಯರ್ ಮಾಡಿ, ಸಾಧ್ಯವಾದರೆ ಚರ್ಚಿಗೆ ಬನ್ನಿ, ಸಾಧ್ಯವಾದರೆ ವಾಕ್ಯ ಕೇಳಿ, ಸಾಧ್ಯವಾದರೆ ಬೈಬಲ್ ಓದಿ ಅಂತ ಹೇಳಿದರೆ ಚೆನ್ನಾಗಿದೆಯಾ? ಸಾಧ್ಯವಾದರೆ ಇಲ್ಲ ಮಾಡಿ ಅಂತ ಹೆಂಗೆ ಹೇಳ್ತೀವೋ ಅದೇ ರೀತಿಯೇ ಕೊಡ್ರಿ ಅಂತ ಹೇಳೋದು. ನಾನು ಹೇಳಿದೆ, ಕೊಡೋದು ಅನ್ನೋದು ಅದು ಕಡ್ಡಾಯವಲ್ಲ ಅಥವಾ ಉಪದೇಶವಲ್ಲ, ಅದು ಘನ ಗೌರವ. ಎಲ್ಲರೂ ಹೇಳಿ. ತಾಯನಿಗೆ ಬರೆದ ಪುಸ್ತಕ 6:21, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 21. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಅಷ್ಟೇ, ಗಂಟು ಮನಸ್ಸು ಎರಡು ಸೇರಿದ್ದು. ವೇರ್ ಯುವರ್ ಟ್ರೆಷರ್ ಈಸ್ ದೇರ್ ಯುವರ್ ಹಾರ್ಟ್ ವಿಲ್ ಬಿ ಆಲ್ಸೋ. ಸೊ ಗಿವಿಂಗ್ ಅನ್ನೋದು ಬಂದ್ಬಿಟ್ಟು ಹಾರ್ಟಿಗೆ ಸಂಬಂಧಪಟ್ಟದ್ದು. ಎಲ್ಲೆಲ್ಲ ಹೇಳಿ. ಕೊಡೋದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಅಂದರೆ ನನ್ನ ಮನಸ್ಸು, ನನ್ನ ಹೃದಯ ಎಲ್ಲ ಸೇರಿಕೊಂಡಿದೆ, ಅದರಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೇ ನಿಜವಾಗ್ಲೂ ಟೆಸ್ಟು ಯಾವುದ್ರಲ್ಲಿದೆ ಅಂದರೆ, ಕೊಡೋದ್ರಲ್ಲಿ ಏನು ತೋರಿಸ್ತೀವಿ ಅಂದರೆ, ದೇವರೇ ನೀನೇ ನನಗೆಲ್ಲ ಅಂತ ತೋರಿಸೋದು, ದೇವ್ರನ್ನ ಎಲ್ಲಿ ಇಟ್ಟಿದ್ದೀವಿ ಅಂತ ತೋರಿಸೋದನ್ನು ಒಂದು ಜಾಗನೇ ಕೊಡೋದು. ನೋಡಿ, ಲೂಕನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 11ರಿಂದ ಓದಿ ಕನ್ನಡದಲ್ಲಿ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರೆ. ನೀವು ದೇವರನ್ನು ಧನವನ್ನು ಎರಡಕ್ಕೂ ಓಕೆ ಅಂತ ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಒಂದನ್ನು ತೋರಿಸ್ಬೇಕು, ಯಾವುದು ಮುಖ್ಯ ಅಂತ. No one can serve two masters. No one can serve two masters. ಈ ಲೋಕದಲ್ಲಿ 2 masters. ಎಲ್ಲರೂ ಹೇಳಿ. ಯಾರ್ಯಾರು? ನಮ್ಮನ್ನು ಕೇಳಿದ್ರೆ ಏನು ಹೇಳ್ತೀವಿ? ಒಂದು ದೇವರು, ಇನ್ನೊಂದು ಸೈತಾನು. ಎಲ್ಲರೂ ಹೇಳ್ತಾರೆ ಸೈತಾನು. ನಾನೇನು ಹೇಳ್ತೀನಿ, ಸೈತಾನನು ನಮಗೆ ಮಾಸ್ಟರೇ ಅಲ್ಲ. ಈ ಈಸ್ ನಾಟ್ ಅವರ್ ಮಾಸ್ಟರ್, ಮನಿ ಈಸ್ ಅವರ್ ಮಾಸ್ಟರ್. ಸೊ ಸತ್ಯವೇದ ಹೇಳುತ್ತೆ, ನೋ ಒನ್ ಕ್ಯಾನ್ ಸರ್ವ್ 2 ಮಾಸ್ಟರ್. ಇವಾಗ 2 ಮಾಸ್ಟರ್ಸ್ ಅಂದರೆ ಹೆಂಗೆ ಗೊತ್ತಾ? ಸೇಮ್ ಪ್ಲೇಸಲ್ಲಿರೋರು 2 ಮಾಸ್ಟರ್ಸ್. ಚೆನ್ನಾಗಿ ತಿಳ್ಕೊಳ್ಳಿ. 2 ಮಾಸ್ಟರ್ಸ್ ಅಂದರೆ ಹೆಂಗೆ ಗೊತ್ತಾ? ಇವರು ಒಂದು ಮಾಸ್ಟ್ರು, ಅವರು ಒಂದು ಮಾಸ್ಟ್ರು. ಸೊ ಈ ಕಡೆ ಇವರು, ಈ ಕಡೆ ಇವರು. ನಾವು ಅಂದ್ಕೊಂಡಿರೋದೇನೋ, ಈ ಕಡೆ ಇರೋರು ದೇವರು, ಈ ಕಡೆ ಇರೋರು ಯಾರು? ಸೈತಾನನು. ಅದಲ್ಲ, ಈ ಕಡೆ ಇರೋರು ದೇವರು, ಈ ಕಡೆ ಇರೋರು ದುಡ್ಡು. ಸೊ ಬೈಬಲ್ ಹೇಳುತ್ತೆ, ನೋ ಒನ್ ಕ್ಯಾನ್ ಸರ್ವ್ 2 ಮಾಸ್ಟರ್ ಇಫ್ ಯು ವಿಲ್ ಹೇಟ್ ಒನ್ ಆ್ಯಂಡ್ ಲವ್ ದ ಅದರ್. ಸೊ ಇದೆಲ್ಲ ಮುಖ್ಯ, ನನಗೆ ದೇವರೇ ಮುಖ್ಯ ಅನ್ನೋದೇ ಟೈತು.
ದಟ್ ಈಸ್ ಕಾಲ್ಡ್ ಟೈತ್ ಆ್ಯಂಡ್ ಆಫರಿಂಗ್. ಅಂದರೆ ನಾನು ಒಂದನ್ನು ಪಾಲಿಸ್ತಾ ಇದ್ದೀನಿ, ದೇವರೇ ನನಗೆ ಇದೆಲ್ಲಪ್ಪ ಇಂಪಾರ್ಟೆಂಟು, ನೀನೇ ಇಂಪಾರ್ಟೆಂಟು ಅಂತ ತೋರಿಸೋ ಜಾಗನೇ ಟೈತ್ ಆ್ಯಂಡ್ ಆಫರಿಂಗ್. ಈಗ ದುಡ್ಡ ದೇವರ, ಅದೇ ಕ್ವಶನ್. ಪ್ರೈಸ್ ದಿ ಲಾರ್ಡ್. ದುಡ್ಡ ದೇವರ, ಎಲ್ಲಿ ನಾನು ಘನಪಡಿಸ್ತಾ ಇದ್ದೀನಿ ಅನ್ನೋದೇ ಹೊರತು, ನೀನು ಕೊಡಲಿಲ್ಲ ಅಂದರೆ, ನಿನ್ನ ದೇವ್ರನ್ನ ನೀನು ಫಸ್ಟು ಟೈತ್ ಕೊಡಲಿಲ್ಲ ಅಂದರೆ ನಿನಗೆ ಇದಾಗುತ್ತೆ ಅದಾಗುತ್ತೆ ಅನ್ನೋದೆಲ್ಲ ಬೈಬಲ್ ಹೇಳ್ತಾ ಇಲ್ಲ. ಹಾನರಿಂಗ್ ಗಾಡ್ ತೋರಿಸ್ತೈತೆ. ಒಬ್ಬನು ನನ್ನನ್ನು ಘನಪಡಿಸುವನಾದರೆ ನಾನು ಅವನನ್ನು ಘನಪಡಿಸುವೆನು. ಓ ಮೈ ಗಾಡ್. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಗೊತ್ತಾ? ನೋಡಿ, ಕೊಡಬೇಕು, ಆದರೆ ಯಾವುದು ಎದುರು ನೋಡದೆ ಕೊಡಬೇಕು. ಹೆಂಗೆ? ದೇವ್ರಿಗಾಗಿ ಕೊಡಬೇಕು ಅಂದರೆ ಏನು ಮಾಡಿ? ತಿರ್ಗಾ ಬರುತ್ತೆ ಅಂತ ಕೊಡಬೇಡಿ. ಕೊಡೋದು ನಮ್ಮ ಕರ್ತವ್ಯ. ನಿಜನಾ? ಕರೆಕ್ಟಾ ರಾಂಗಾ? ಇದು ತಪ್ಪು. ಕೊಟ್ಟರೆ ಬರುತ್ತೆ ಅಂತಲೇ ಕೊಡಿ. ಸೊ ಈಗ ಮ್ಯಾಥ್ಯೂ 6:21 ಇನ್ನೊಂದು ಸತಿ ಓದೋಣ ಇವಾಗ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಗಂಟೆ ಎಲ್ಲೈತೋ? ಮನಸ್ಸಲ್ಲೇ ಐತೆ. ಎಲ್ಲರೂ ಹೇಳಿ, ಗಂಟೆಲ್ಲೋ? ನೀನೆಲ್ಲೋ ನಾನಲ್ಲೇ. ಓ ನೀನೆಲ್ಲೋ ನಾನಲ್ಲೇ. ನಾನೇನು ನೆನೆಸಿದ್ರೆ ಇದಲ್ಲ, ನೀನೆಲ್ಲೋ, ನಿನ್ನ ಪ್ರಸನ್ನತೆ ಎಲ್ಲೋ, ವಾವ್ ನೀನೇಪ್ಪ ನನಗೆಲ್ಲ ಅಂತ ಹೇಳೋ ಜಾಗನೇ. ಓ ಮೈ ಗಾಡ್. ಯಾವಾಗಲೂ ದೇವ್ರನ್ನೇ ಧ್ಯಾನ, ನೀನೇಪ್ಪ ಅನ್ನೋರಿಗೆ ಕೊಡೋದಕ್ಕೆ ಕಷ್ಟ ಆಗಲ್ಲ. ಆಮೇಲೆ ಇವಾಗ ಸತ್ಯವೇದ ಏನು ಹೇಳುತ್ತೆ? ಏನು ಹೇಳುತ್ತೆ? ನಿನ್ನ ಗಂಟು ಇದ್ದಲ್ಲಿಯೇ, ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದಷ್ಟೇ. ಮನಸ್ಸು ಅಲ್ಲೇ ಐತೆ. ಕನಸಲು ನೀನೆ. ಸಾಕು ಅಷ್ಟೇ. ಕನಸಲ್ಲೂ ಮನಸ್ಸಲ್ಲೂ ನೀನೇ ಅನ್ನೋದನ್ನು ತೆಗೆದಾಕಿ, ಅಪ್ಪ ನೀನೇ ನನಗೆಲ್ಲ ಅಂತ ತೋರಿಸೋ ಜಾಗನೇ ಫೈನಾನ್ಸ್. ಓ ಮೈ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಬ್ರದರ್. ವಾಕ್ಯ ಟಚ್ ಆಯ್ತಾ ಇಲ್ಲ ಆರ್ಟ್ ಟಚ್ ಆಯ್ತಾ ನಿಮಗೆ? ರೈಟ್. ಈ ಥರ ಟಚ್ ಆಗಿದ್ರೆ ಫುಲ್ ಆಡಾಡ್ಬಿಡೋಣ ಅಂತ ಅಷ್ಟೇ. ರೈಟ್. ದೇವ್ರು ಇದಕ್ಕೆ ಪ್ರತಿಫಲ ಕೊಡಲಿ. ಓಕೆ, ರೈಟ್. ಸೊ ಸತ್ಯವೇದ ಹೇಳುತ್ತೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸೂ ಇರುವುದಷ್ಟೇ. ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲೇ ಇದೆ. ಸೊ ನನ್ನ ಮನಸ್ಸಲ್ಲೆಲ್ಲ ನೀನೇಪ ಅಂತ ಹೇಳೋ ಜಾಗನೇ ಕೊಡೋ ಜಾಗ. ನೋಡಿ, ಇವಾಗ ವಾಕ್ಯ ಮುಟ್ಟಿತು. ವಾಕ್ಯ ಮುಟ್ಟಿದ ತಕ್ಷಣ ಅವ್ರು ಯಾಕೆ ಎತ್ಕೊಂಬಂದು ಕೊಟ್ಟರು? ನೀನೇಪ ಅಂತ ತೋರಿಸೋ ಜಾಗ ಅದು. ಐ ಮೀನ್ ಇಮಿಡಿಯೇಟ್ಲಿ, ಲಾರ್ಡ್ ಯು ಆರ್ ಮೈ ಓನರ್, ಯು ಆರ್ ಮೈ ಮಾಸ್ಟರ್. ನೋಡಿ, ದೇವ್ರ ಕ್ಯಾರೆಕ್ಟರ್ ಏನು ಗೊತ್ತಾ? ನೋಡಿ, ಕೊಟ್ಟರೆ ಎದುರು ನೋಡಬಾರ್ದು ಅಂತ ಅಲ್ಲ. ಸತ್ಯವೇದ ಈ ರೀತಿ ಎಫೆಸದವ್ರಿಗೆ ಬರೆದ ಪುಸ್ತಕ, ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 6:8-9. ಎಫೆಸದವ್ರು ಬರೆದ ಪುಸ್ತಕ 6:8-9 ಓದಿ. ಯಾಕೆಂದರೆ ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ಯಜಮಾನರೇ, ನಿಮ್ಮ ಕೈ ಕೆಳಗಿರುವ ದಾಸರ ವಿಷಯದಲ್ಲಿ ಅದೇ ರೀತಿಯಾಗಿ ನಡೆಯಿರಿ. ಪರಲೋಕದಲ್ಲಿ ನಿಮಗೂ ಅವರಿಗೂ ಯಜಮಾನನಾಗಿರುವಾತನು ಇದ್ದಾನೆಂತಲೂ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ನಿಮ್ಮ ದಾಸರನ್ನು ಬೆದರಿಸುವ ಪದ್ಧತಿಯನ್ನು ಬಿಟ್ಟು ಬಿಡಿರಿ. ಬೆದರಿಸ್ಬೇಡ್ರಿ, ಅವ್ರು ಚೆನ್ನಾಗಿ ಗಮನಿಸ್ಕೊಳ್ರಿ, ಅವ್ರು ಕೆಲಸ ಮಾಡೋದಕ್ಕೆ ತಕ್ಕ ಕೂಲಿ ಕೊಡಿ. ಸೊ ಈಗ ಒಂದು ಓನರ್ಗೆ ದೇವ್ರು ಏನು ಹೇಳ್ತಾರೆ ಅಂದರೆ, ಅವನು ಏನು ಕೆಲಸ ಮಾಡ್ತಾನೋ ಅದಕ್ಕೆ ತಕ್ಕ ಪ್ರತಿಫಲ ಕೊಡೋ ಅವನಿಗೆ. ಸೊ ಒಂದು ಮಾಸ್ಟರು ಕೆಲಸ ಮಾಡೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಈಗ ಒಬ್ಬರು ಮನೆ ಕೆಲಸ ಮಾಡ್ತಾರೆ ಅಂದರೆ ಅವ್ರು ಎಷ್ಟೋ ಕಷ್ಟದಲ್ಲಿ ಬಂದು ಮನೆ ಕೆಲಸ ಮಾಡ್ತಾರೆ. ಸೊ ನಾವು ಫಸ್ಟು ಖರ್ಚು ಮಾಡಿಬಿಟ್ಟು ಆಮೇಲೆ ನಾಳೆ ಬರ ಕೊಡ್ತೀನಿ ಅದಲ್ಲ. ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರಾ, ಫಸ್ಟು ಸ್ಯಾಲ್ರಿ ಕೆಲಸ ಮಾಡೋರು ಕೊಟ್ಬಿಡ್ಬೇಕು. ಇವಾಗ ನಿಮ್ಮ ಹತ್ರ ಒಬ್ಬರು ಡ್ರೈವರೇ ಕೆಲಸ ಮಾಡ್ತಾರಾ, ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ. ಸೊ ದೇವ್ರು ಏನು ಹೇಳ್ತಾರೆ ಅಂದರೆ, ನೀನು ಯಜಮಾನನಾಗಿದ್ದು ಕೆಲಸ ಮಾಡೋನಿಗೆ ಏನು ಮಾಡಬೇಕಂತೆ? ಕರೆಕ್ಟಿಗೆ ಕೊಡು ಅಂತ ಹೇಳೋ ದೇವರು ಆತನ ಯಜಮಾನನಾಗಿದ್ದ ಮೇಲೆ ಕೊಡುವಂಥ ನಮಗೆ ಕೊಡದೇ ಇದ್ದರೆ ಇದು ಅನ್ಯಾಯ ಅಲ್ವಾ?
ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ರೈಟ್. ಸೊ ಇದೆಲ್ಲ ನೋಡಿ, ನೀವು ಕೊಡಬೇಕು ಅಂತ ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಬೈಬಲ್ ಏನು ಹೇಳುತ್ತೆ ಅಂತ ಕಲ್ತ್ಕೊಳ್ಳಿ. ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇದೇನಾ ಬೈಬಲಲ್ಲಿ ಹೇಳೋದನ್ನಾದರೂ ಕಲ್ತ್ಕೊಳ್ಳಿ. ಯು ಶುಡ್ ಲರ್ನ್. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಈಗ ಆಫರಿಂಗ್ ಟೈತ್ ಅಂತ ಮಾತಾಡ್ತೀವಲ್ಲ, ಹೂ ಇನ್ವೆಂಟೆಡ್ ದಿಸ್? ಫಸ್ಟ್ ಇದನ್ನು ನಾವು ಅರ್ಥ ಮಾಡ್ಕೊಂಡು, ಹೂ ಇನ್ವೆಂಟೆಡ್ ಆಫರಿಂಗ್? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Offering and tithe was invented by God, not by pastors, not by preachers. Offering and tithe was invented by God. Amen. ಇದು ದೇವರಿಂದ ಶುರುವಾದದ್ದು. ಇದಕ್ಕೆ ಬೆಲೆ ಕೊಡಬೇಕು, ಇದನ್ನು ಗೌರವಿಸಬೇಕು, ಇದನ್ನು ಘನ ಕೊಡಬೇಕು. ಆಮೇನ್. ಹಲ್ಲೆಲೂಯಾ. ನೋಡಿ, ನಾವು ಮಕ್ಕಳಿಗೆ ವರ್ಷ ಎಲ್ಲ ಏನಾದರೂ ಕೊಡಿಸ್ತೀವಿ, ಅಥವಾ ಪಾಕೆಟ್ ಮನಿ ಕೊಡ್ತೀವಿ. ಅವ್ರಿಗೆಲ್ಲ ಕೊಟ್ಟಿದ್ಮೇಲೆ ಒಂದು ಸತಿ ತಂದೆಗೆ ಒಂದು ಬರ್ತ್ಡೇ ಬಂತು ಅಂತ ಇಟ್ಕೊಳ್ಳಿ. ಮಕ್ಕಳು ಪಾಕೆಟ್ ಮನಿ ಕೊಡ್ತೀರ, ನೀವೇ ಪಾಕೆಟ್ ಮನಿ ಕೊಡ್ತೀರ ಅಂತ ಇಟ್ಕೊಳ್ಳಿ, ನೀವೇ ಕೊಡೋದು ಮಕ್ಕಳಿಗೆ. ಇವರು ಇದನ್ನೆಲ್ಲ ತಿಂದು ಖಾಲಿ ಮಾಡಿದೆ, ಸ್ವಲ್ಪ ತಿಂದು ಸ್ವಲ್ಪ ಎತ್ತಿಟ್ಟು ಒಂದು ಸತಿ ಬರ್ತ್ಡೇಗೆ ಅಂತ ನಿನಗೊಂದು ಗಿಫ್ಟ್ ಕೊಟ್ಟರೆ ಹೆಂಗಿರುತ್ತೆ? ಪಾಕೆಟ್ ಮನಿನ ಇನ್ಕ್ರೀಸ್ ಮಾಡಿಬಿಡ್ತೀರಾ. 500 ರೂಪಾಯಿ ಪಾಕೆಟ್ ಮನಿ ಕೊಡ್ತೀನಂದರೆ 1000 ರೂಪಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆ ಗೊತ್ತಾ? ಪ್ರೀತಿ ಜಾಸ್ತಿ ಆಯಿತು. ನೋಡಿ, ನಾನು ಕೊಟ್ಟದ್ರಲ್ಲಿ ನನಗೇ ಗಿಫ್ಟ್ ಕೊಡ್ತಾನಲ್ಲ, ಆ ರೀತಿಯೇ ಸ್ಯಾಲ್ರಿ ಬಂದಿದ್ದ ತಕ್ಷಣವೇ ನಾನು ದೇವ್ರಿಗೆ ಎತ್ಕೊಂಡು ನಾನು ಕೊಡ್ತಾಯಿದ್ದೀನಿ ಅಂದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ವಾವ್, ನೋಡಿ, ನಾನು ಕೊಟ್ಟಿದ್ದು 30,000 ರೂಪಾಯಿ, ನಾನು ಕೊಟ್ಟಿದ್ದು 50,000 ರೂಪಾಯಿ, ನನ್ನ ಮಗ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ತೋರಿಸೋ ಜಾಗನೇ ಗಿವಿಂಗ್. ಏನು ಮಾಡಿದ್ರು ಮಕ್ಕಳು ತಿಂದು ಖಾಲಿ ಮಾಡ್ತೈತಿ. ಇದಕ್ಕೆ ಪಾಕೆಟ್ ಮನಿ ಬೇರೆ. ತಿನ್ನು ಡ್ಯಾಡಿ ಅಂತ ಹೇಳಲ್ಲ, ಏನು ತಿಂದೆ ಅಂತ ಕೇಳಲ್ಲ, ಏನು ಕೇರೇ ಇಲ್ಲ. ಅಂಥವ್ರಿಗೆ ಏನಾದರೂ ಮಾಡಬೇಕು ಅಂತ ಮನಸ್ಸು ಬರುತ್ತಾ? ನೋಡಿ, ತಂದೆ ತಾಯಿ ಕೆಲವೊಂದು ಆಸ್ತಿಗಳನ್ನ ಇಟ್ಟಿರ್ತಾರೆ. ಇಟ್ಬಿಟ್ಟು ಏನು ಎದುರು ನೋಡ್ತಾ ಇರ್ತಾರೆ ಗೊತ್ತಾ? ಯಾರು ಚೆನ್ನಾಗಿ ಗಮನಿಸೋನೋ ಅವ್ನಿಗೊಂದು ಸೈಟ್ ಎಕ್ಸ್ಟ್ರಾ. ಪರ್ಸೆಂಟೇಜ್ ಅವನಿಗೆ ಸ್ವಲ್ಪ ಜಾಸ್ತಿ. ಯಾಕೆ ಗೊತ್ತಾ? ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ. ಸೊ ಎಲ್ಲ ಮಕ್ಕಳಿಗೆ ಡಿವೈಡ್ ಮಾಡಿದಾಗ ಯಾವ ಮಕ್ಕಳು ತುಂಬ ಗಮನಿಸೋದು, ಊಟ ಮಾಡ್ದ ಅಂತ ಕೇಳೋದು, ಊಟ ಆಯ್ತಾ ಅಂತ ಕೇಳೋದು, ಆಮೇಲೆ ಮಾತ್ರೆ ಏನೋ ತೊಗೊಂಡಮ್ಮ, ಚೆನ್ನಾಗಿ ಊಟ ಮಾಡಮ್ಮ, ಏನು ಎದುರು ನೋಡ್ತಾ ಇರ್ತಾರಲ್ಲ, ತಂದೆ ತಾಯಿ ಯೋಚನೆ ಮಾಡ್ತಾರೆ, ಈ ಒಂದು ಸೈಟ್ ಎಕ್ಸ್ಟ್ರಾ ಯಾರು ಕೊಡಬೇಕು? ಒಂದು 4 ಮಕ್ಕಳಿದ್ದಾರೆ ಅಂತ ಇಟ್ಕೊ, ಆದರೆ 4 ಮಕ್ಕಳಲ್ಲಿ ಒಬ್ಬ ಮಾತ್ರ ಮೇಲೆ ಬಿದ್ದು ಗಮನಿಸ್ತಾನೆ ಅವನೇ, ಚೆನ್ನಾಗಿದೆಯಮ್ಮ, ಊಟ ಮಾಡ್ದ, ಹಂಗೆ ಅಂತ. ಇವಾಗ ಅದನ್ನು ಡಿವೈಡ್ ಮಾಡ್ಬೇಕಾದ್ರೆ ನಿಮಗೆ ಮನಸ್ಸು ಹೆಂಗೆ ಬರುತ್ತೆ? ಇನ್ನೂ ಒಂದು 3 ಸುಮ್ಮನೆ ಬರ್ತಾರೆ, ಹೋಗ್ತಾರೆ, ತಿಂತಾರೆ, ಏನೋ ತಗೊಂಬ ಅಂತ ಸ್ವಲ್ಪ ಕೊಡ್ತಾರೆ. ಆದರೆ ಎಕ್ಸ್ಟ್ರಾ ಕೇರ್ ತೊಗೊಳ್ಳೋ ಒಬ್ಬನು ಮನೆಯಲ್ಲಿ ಇದಾನೆ ಅಂತ ಇಟ್ಕೊಳ್ಳಿ. ಈಗ ಡಿವೈಡ್ ಮಾಡ್ಬೇಕಾದ್ರೆ ಯಾರಿಗೆ ಜಾಸ್ತಿ ಕೊಡ್ತೀರಾ? ಅದೇ ರೀತಿಯೇ ಸತ್ಯವೇದನೂ ಅಷ್ಟೇ. ದೇವರು ಎಲ್ಲರಿಗೂ ಕುರುಬನೆ, ಎಲ್ಲರಿಗೂ ಪೋಷಿಸ್ತಾರೆ, ಆದರೆ ಕೊಡೋವನ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಯಾರು ಕೊಡ್ತಾರೋ ಅವ್ರ ಮೇಲೆ ಹೆವೆನು ಅಟೆನ್ಷನಲ್ಲಿರುತ್ತೆ. ಅವನಿಗೇನಾದರೂ ಒಂದು ಮಾಡಬೇಕು ಅಂತ ದೇವರು ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಓ ಮೈ ಗಾಡ್, ಫಸ್ಟ್ ನಾನು ಕೊಡ್ತಾನೇ ಇದನ್ನು ಬರಲಿಲ್ಲ. ನಿನಗೆ ಅಂತ ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ನಿನ್ನನ್ನು ಆಶೀರ್ವದಿಸ್ತಾರೆ. ಓ ಮೈ ಗಾಡ್. ನೋಡಿ, ಕೊಡೋರು ಹೆಂಗೆ ಗೊತ್ತಾ? ಕೊಡ್ತಾಯಿದ್ದೀನಿ ಅಂದರೆ ನೀವು ರೆಸ್ಟಲ್ಲಿರ್ಬೋದು. ಈಗ ಒಂದು 10 ಗಂಟೆಗೆ ಬಸ್ ಬಂತಾ ಇಲ್ವಾ ಅಂತ ನೋಡ್ತಾ ಇರ್ತಾರೆ. ಒಂದು ಊರಿಗೆ ಹೋಗ್ಬೇಕು ಅಂತ ಬಸ್ ಸ್ಟಾಪ್ಗೆ ಹೋಗ್ತೀರಾ. ಬಸ್ ಸ್ಟಾಪ್ಗೆ ಹೋದ್ಮೇಲೆ ಅಲ್ಲೇನು ಮಾಡ್ತಾ ಇರ್ತೀರ? 10 ಗಂಟೆ ಬಸ್ ಬಂದಿದ್ದ ತಕ್ಷಣ ವೆಯ್ಟ್ ಮಾಡ್ತೀವಿ. ಆಮೇಲೆ ಯಾವುದಾದ್ರು ದೂರದಿಂದ ಬಂದಿದ್ದ ತಕ್ಷಣ ನಮಗೇನು ಅನಿಸುತ್ತೆ? ಬಂದ್ಬಿಡ್ತಾ ಟೈಮ್ ನೋಡ್ತಾ ಇರ್ತೀವಿ, ಬಂದ್ಬಿಡ್ತಾ. ತಿರ್ಗಾ ಯಾವುದಾದ್ರೂ ಒಂದು ಬಸ್ ಬಂದರೆ ತಿರ್ಗಾ ಎದ್ದು ಹೋಗ್ಬಿಡೋದು. ಅಲ್ಲಿ ಬಂತಾ ಅಂತ ನೋಡೋದು, ತಿರ್ಗಾ ಬರೋದು, ತಿರ್ಗಾ ನೋಡೋದು, ಬರೋದು. ಯಾಕೆ ಗೊತ್ತಾ? ಟೈಮ್ ಎಷ್ಟಾಯಿತು? 10 ಗಂಟೆ ಆಯಿತು. 10 ಗಂಟೆಗೆ ಬಸ್ ಬರ್ತೈತೆ ಅಂದರೆ ನೋಡೋದು, ಬರೋದು. ಈಗ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ಪೀಕರಲ್ಲಿ, ನೀವು ಹೊರಡುವಂಥ ಗಾಡಿ 12 ಗಂಟೆಗೆ ಬರುತ್ತೆ ಅಂತ. ಎಷ್ಟು ಗಂಟೆಗೆ? ಇವಾಗ ಏನು ಮಾಡ್ತೀರಾ? ಹೇಳಿದ ತಕ್ಷಣ ಏನು ನೋಡ್ತೀರಾ? ಬಸ್ಸನ್ನು ನೋಡ್ತೀರಾ? ಇವಾಗ ಸೀಟ್ ನೋಡ್ತೀರಾ? ಇವಾಗ ಹಿಂಗೆ ನೋಡ್ತಾ ಇದ್ದವರು ಇವಾಗ ಏನು ನೋಡ್ತಾರೆ ಗೊತ್ತಾ? ಸೀಟ್ ನೋಡ್ತಾರೆ. ಯಾಕೆ ಗೊತ್ತಾ? ಇವಾಗ ಹೋಗಿ ಕುಂತ್ಕೊಬೇಕಲ್ಲಿ. ಯಾಕೆ ಗೊತ್ತಾ? ಇನ್ನೂ ಎಷ್ಟಿದೆ ಟೈಮು?
ಇನ್ನು 2 ಅವರ್ ಇದೆ, ಈಗ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಟೈತ್ ಕೊಡೋರು ಅದೇ ಥರನೇ, ನಿನ್ನ ಸೀಟಲ್ಲಿ ನೀನು ಆರಾಮಾಗಿ ಕುಂತೀರು. ನೀನು ಎದ್ದು ಯಾವಾಗ ನೋಡಬೇಡ. ನಿನಗೆ ಅಂತ ದೇವರು ಎಲ್ಲನೂ ರೆಡಿ ಮಾಡಿ ಆ ಬರೋ ಟೈಮ್ಗೆ ಹೇಗೆ ಬಸ್ ಬರುತ್ತೋ ಅದೇ ರೀತಿ ನಿನಗೆ ಬರುವಂಥ ಆಶೀರ್ವಾದಗಳು ನಿನ್ನ ಹತ್ರ ಆ ಟೈಮ್ ಬಂದೇ ಬರುತ್ತೆ. ಬಿಕಾಸ್ ಯು ಆರ್ ಎ ಗಿವರ್. ಕೊಡೋರ ಮೇಲೆ ಒಂದು ಸ್ಪೆಷಲ್ ಅಟೆನ್ಷನ್ ಇರುತ್ತೆ ರೀ. ಏನು ಪಾಸ್ಟರ್ ದೇವ್ರ ಹತ್ರ ಪಾರ್ಶಾಲಿಟಿ ಇಲ್ಲ ಅಂತ ಹೇಳಿದ್ರಿ, ನೋಡಿದ್ರೆ ಇವಾಗ ಕೊಡೋರ ಮೇಲೆ ಸ್ಪೆಷಲಾಗಿ ಪ್ರೀತಿ ಐತೆ ಅಂತ ಹೇಳ್ತೀರಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಅಂತ ಆಯ್ತಾ? 2 ಕೊರಿಂಥದವ್ರು ಬರೆದ ಪುಸ್ತಕ 9:6 ಏನು ಹೇಳುತ್ತೆ? 7 ಗಾಡ್ ಲವ್ಸ್ ಚೇರ್ಫುಲ್ ಗಿವರ್. ಎಲ್ಲರೂ ಹೇಳಿ. ಜಾನ್ 3:16 ಬೇರೆ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ, ಅದು ಕಾಮನ್ ಪ್ರೀತಿ, ಎಲ್ಲರ ಮೇಲೆ ಇಡೋ ಪ್ರೀತಿ. ಗಾಡ್ ಲವ್ಸ್ ದ ಒನ್ ಹೂ ಗಿವ್ಸ್ ಗ್ಲ್ಯಾಡ್ಲಿ. ಸೊ ಐ ಶುಡ್ ಮೇಕ್ ಯು ಟು ಗಿವ್ ಗ್ಲ್ಯಾಡ್ಲಿ. ಸುಮ್ಮನೆ ಕೊಡು ಅಂದರೆ ಯು ವಿಲ್ ಗಿವ್ ಮ್ಯಾಡ್ಲಿ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಮತ್ತು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅಂತ ದೇವರು ಹೇಳ್ತಾರಲ್ಲ ಪಾಸ್ಟರ್, ಅದು ಎಲ್ಲರಿಗೂ ಸೇರಿದ್ದು. ಇದು ಸ್ಪೆಷಲ್ ಪ್ರೀತಿ. ಯಾರಿಗೆ ಸ್ಪೆಷಲ್ ಪ್ರೀತಿ? ಕೊಡೋರ ಮೇಲೆ. ಎಲ್ಲರೂ ಹೇಳಿ. ಇನ್ನೊಂದ್ಸತಿ ಓದಿ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಆಮೆನ್. ಇನ್ನೊಂದ್ಸತಿ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಎಲ್ಲರೂ ಸೇರಿ ಮೌನಿಕಾ ಜೊತೆನೇ ಹೇಳಿ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಇನ್ನೊಂದ್ಸತಿ ಹೇಳಿ ಎಲ್ಲರೂ ಸೇರಿ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಆಮೆನ್. ಸೊ ಇದು ಪ್ರೀತಿಗೆ ಸಂಬಂಧಪಟ್ಟಿದ್ದು. ಎಲ್ಲರೂ ಹೇಳಿ. ಕೊಡೋದು ಪ್ರೀತಿಗೆ ಸಂಬಂಧಪಟ್ಟಿದ್ದು. ಹಾಸ್ಪಿಟ್ಲ್ ಬಿಲ್ ಕೊಡೋ ಸಂಬಂಧಪಟ್ಟಿದ್ದಲ್ಲ, ಆಕ್ಸಿಡೆಂಟಿಗೆ ಸಂಬಂಧಪಟ್ಟಿದ್ದಲ್ಲ, ಕಾಯಿಲೆಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಲಾಸ್ ಆಗ್ತೀಯ ಅಂತ ಸಂಬಂಧಪಟ್ಟಿದ್ದಲ್ಲ. ಈ ರೀತಿ ಎಲ್ಲ ಹೇಳಿ ತೊಗೊಳ್ಳೋದು ಬಂದ್ಬಿಟ್ಟು ಒಂದು ಭಯದಲ್ಲಿ ಅವ್ರು ಭಯ ಇಕ್ಸಿ ತೊಗೊಳ್ಳೋದು. ನಾನೇನು ಹೇಳ್ತೀನಿ, ಆ ಥರ ಕೊಡೋದ್ರಲ್ಲಿ ದೇವರಿಗೆ ಪ್ರೀತಿ ಇಲ್ಲ. ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಇದೆ. ಸರಿ, ಇವಾಗ ಒಂದು ಉದಾಹರಣೆ ನೋಡಿ. ಇನ್ನೂ ಎಲ್ಲ ಫೌಂಡೇಶನ್ನೇ, ಬೇರೆ ಫೌಂಡೇಶನ್ ಟ್ರೂತ್, ಇನ್ನೂ ಬಿಲ್ಡಿಂಗ್ ಕಟ್ಟಿಲ್ಲ. ಓಕೆ, ರೈಟ್. 2 ಕೊರಿಂಥಿಯನ್ಸ್ 2 ಕೊರಿಂಥದವ್ರು ಬರೆದ ಪುಸ್ತಕ 12ನೇ ಅಧ್ಯಾಯ 12-13 ನೋಡಿ. 12ನೇ ವಾಕ್ಯ ಹೇಳುತ್ತೆ, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಸೈನ್ಸ್ ಆ್ಯಂಡ್ ವಂಡರ್ಸ್. ನೋಡಿ, ಕೊರಿಂಥೆ ಚರ್ಚ್ಗೆ ಪೌಲನ್ ಹೇಳ್ತಾನೆ, ಒಂದೇ ಒಂದು ಕಡಿಮೆ ಮಾಡಿಬಿಟ್ಟೆ ನಿಮಗೆ. ಏನು ಗೊತ್ತಾ ಕಡಿಮೆ ಮಾಡಿಬಿಟ್ಟೆ? ನನ್ನನ್ನು ಸಂರಕ್ಷಿಸುವ ಭಾರವನ್ನು ನಾನು ನಿಮ್ಮ ಮೇಲೆ ಹಾಕಲಿಲ್ಲ. ಅಷ್ಟೇ. ಏನು ಒಂದೇ ಒಂದು ಕಡಿಮೆ ಮಾಡಿಬಿಟ್ಟೆ ಅಂದರೆ, ನನ್ನನ್ನು ನೋಡ್ಕೊಬೇಕು ಅಂತ ಭಾರ ನಿಮ್ಗೆ ಹಾಕಲಿಲ್ಲ. ಅದೇ ಅನ್ಯಾಯ. ಹೇಳ್ಕೊಟ್ಟಿಲ್ಲ ಅಂದರೆ ಅನ್ಯಾಯ. ಎಲ್ಲರೂ ಹೇಳಿ. ಏನು ಪಾಸ್ಟರ್ ಕಾಸು ಬಗ್ಗೆ ಮಾತಾಡ್ತೀರಾ? ಅನ್ಯಾಯ ಅಲ್ವಾ? ಮಾಡ್ತಾ ಇರಲಿಲ್ಲ ಅಂದ್ರೇ ಅನ್ಯಾಯ. ಪಾಸ್ಟರ್ ಫಿಲಿಪ್ ಬಾಬು ಶುಡ್ ಬಿಕಮ್ ಎ ಫೈನಾನ್ಷಿಯಲ್ ಬರ್ಡನ್. ನಾನು ನಿಮಗೆ ಭಾರ ಆಗ್ತಾನೆ ಇರಬೇಕು. ಚರ್ಚಿಗೆ ಏನು ಮಾಡಿದ್ರ? ಕೊಡಬೇಕು, ಕೊಡ್ರಿ, ಇದು ಮಾಡಿರಿ, ಆ ಭಾರ ಆಗ್ತಾನೆ ಇರಬೇಕಂತ. ಅದು ಮಾಡಲಿಲ್ಲ ಅಂದರೆ ಅನ್ಯಾಯ ಅಂತೆ. ಈ ಒಂದು ವಾಕ್ಯನೇ ನಿಮಗೆ ಇವತ್ತು ಸಾಕು ಅನ್ನಿಸ್ತಿದೆ ನೋಡಿ. ಗಿವಿಂಗ್ ಬಗ್ಗೆ ಬೈಬಲ್ ಹೆಂಗೆಲ್ಲ ಮಾತಾಡುತ್ತೆ. ಸೊ ದೆರ್ ಈಸ್ ನೋ ಗಿವಿಂಗ್ ಇನ್ ಬೈಬಲ್ ಅಂತ ಕೆಲವರು ಬುದ್ಧಿವಂತರು ಮಾತಾಡ್ತಾರೆ. ಚೆನ್ನಾಗಿ ತಿಳ್ಕೊಳ್ಳಿ. ಯಾರು ಗಿವಿಂಗ್ ಬಗ್ಗೆ ಮಾತಾಡ್ತಾರೋ, ಯಾರು ಕೊಡು ಅಂತ ಮಾತಾಡ್ತಾರೋ, ಅವ್ರು ನಿಜವಾಗ್ಲೂ ಜನರ ಮೇಲೆ ಪ್ರೀತಿ ಇರೋರು. ಆದರೆ ಸರಿಯಾಗಿ ಹೇಳ್ಕೊಟ್ಟು ಮಾತಾಡಬೇಕು. ಕೊಡ್ರಿ ಅಂತ ನಾನು ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ ಅದು ನನಗೆ ಭಾರ ಇರಬೇಕು. ಅದು ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ನಾನು ಅದನ್ನು ಹೇಳ್ಕೊಡ್ಬೇಕು. ಹೌ ವೇರ್ ಯು ಟ್ರೀಟೆಡ್ ಎನಿ ವರ್ಸ್ ದ್ಯಾನ್ ದ ಅದರ್ ಚರ್ಚಸ್ ಎಕ್ಸೆಪ್ಟ್ ದಟ್ ಐ ಡಿಡ್ ನಾಟ್ ಬಾದರ್ ಯು ಫಾರ್ ಫೈನಾನ್ಷಿಯಲ್ ಹೆಲ್ಪ್. ಪ್ಲೀಸ್ ಫರ್ಗಿವ್ ಮೀ ಫಾರ್ ಬೀಯಿಂಗ್ ಸೋ ಅನ್ಫೇರ್. ಸೊ ಪೌಲನ್ ಕೆಲಸ ಏನಂಗಾದ್ರೆ, ಕೊಡ್ರಿ 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 ಅಂತ ಹೇಳೋದೇ ಪೌಲನ್ ಕೆಲಸ. ನೋಡಿ, ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ, ಅದೇ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಇಫ್ ಐ ಡಿಂಟ್ ಸ್ಪೀಕ್ ಅಬೌಟ್ ಗಿವಿಂಗ್, ಐ ಆಮ್ ನಾಟ್ ಎ ಗುಡ್ ಪ್ರೀಚರ್. ಈಗ ಸಬ್ಜೆಕ್ಟ್ಗೆ ಹೋಗೋಣ. ಸೊ ಕೊಡೋದು ಬೈಬಲು ಸ್ಪಷ್ಟವಾಗಿ ಮಾತಾಡಿದೆ. ಸೊ ಎಲ್ಲಿ ಕೊಡಬೇಕು, ಯಾರು ಕೊಡಬೇಕು ಅನ್ನೋದನ್ನು ಸಹ ಈಗ ನಾವು ನೋಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಫಸ್ಟ್, ಹಾನರಿಂಗ್ ಗಾಡ್. 1 ಸಾಮುವೇಲ್ 2:30. ದೇವ್ರನ್ನ ಸನ್ಮಾನಿಸೋದು ಹೇಗೆ? ಈಗ ಹಿಂಗ ಸನ್ಮಾನ ಅಂದರೆ ಏನು? ಹಾನರಿಂಗ್ ಗಾಡ್ ಅಂದರೆ ಹೆಂಗೆ?
ಪ್ರೈಸ್ ಲಾರ್ಡ್ ಪಾಸ್ಟರ್ ಅದ, ಅಥವಾ ಮೊಣಕಾಲಲ್ಲೇ ನಿಂತ್ಕೊಂಡಿರೋದ? ಸನ್ಮಾನ ಮಾಡೋದು ಹೆಂಗೆ ದೇವ್ರನ್ನ? ಮೊಣಕಾಲಲ್ಲಿ ನಿಲ್ಲೋದ, ಅಥವಾ ಕೈ ಕಟ್ಕೊಂಡು ನಿಲ್ಲೋದ, ಅಥವಾ ಕೈ ಮೇಲೆ ಎತ್ಕೊಂಡು ನಿಲ್ಲೋದ? ಸನ್ಮಾನ ಹೇಗೆ ಮಾಡೋದು, ಹೇಗೆ ದೇವ್ರನ್ನ ಘನಪಡಿಸೋದು? ಪ್ರಾವರ್ಬ್ಸ್ 3:9 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ. ಒಬ್ಬ ಮನುಷ್ಯ ದೇವ್ರನ್ನ ಘನಪಡಿಸೋದು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಅಷ್ಟೇ. ಸನ್ಮಾನ ಅಂದರೆ ಇದೆ. ಪಾಸ್ಟಿಗೆ ಶಾಲು ಓದಿಸ್ಬಿಟ್ಟು ಹಂಗೆ ಕಳಿಸ್ಬಿಟ್ಟದಲ್ಲ ಸನ್ಮಾನ. ಪಾಸ್ಟಿಗೆ ಒಂದು ಹೂವು ಬೊಕ್ಕೆ ಕೊಟ್ಬಿಟ್ಟು, ಪಾಸ್ಟರ್ ಈ ಹೂವದ ಬೊಕ್ಕೆ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಬೊಕ್ಕೆ ಹೂವದ ಚೆಂಡು ಕೊಟ್ಬಿಟ್ಟು ಇದು ನಿಮಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಅದಲ್ಲ ಸನ್ಮಾನ. ದೇವರನ್ನ ಸನ್ಮಾನ ಮಾಡೋದು ಹೆಂಗೆ ಅಂದರೆ, ನಿನ್ನ ಆದಾಯದ ಪ್ರಥಮ ಫಲವನ್ನು ಯಾವ ನೀನು ಎತ್ತಿಡ್ತೀಯೋ ಅದೇ ಸನ್ಮಾನ. ಇನ್ನೊಂದು ಹೇಳ್ತೀನಿ ನೋಡಿ, ಕೊಟ್ಬಿಟ್ಟು ಪ್ರೀತಿ ಮಾಡದೇ ಇರ್ಬೋದು, ಆದರೆ ಪ್ರೀತಿ ಮಾಡಿಬಿಟ್ಟು ಕೊಡದೇ ಇರೋಕ್ಕಾಗಲ್ಲ. ಕೊಟ್ಬಿಟ್ಟು ಪ್ರೀತಿ ಮಾಡ್ದೇ ಇರ್ಬೋದು ಬೇಕಾದರೆ, ಹೋಗಲಿ. ಅದೇ ಪ್ರೀತಿ ಮಾಡ್ತಾಯಿದ್ದೀನಿ ಅಂದರೆ ಕೊಡದೇ ಇರೋಕ್ಕಾಗೋದೇ ಇಲ್ಲ. ಯು ಕ್ಯಾನ್ ಗಿವ್ ವಿತೌಟ್ ಲವ್, ಬಟ್ ಇಫ್ ಯು ಆರ್ ಲವಿಂಗ್ ಯು ವಿಲ್ ಬಿ ಎ ಗಿವರ್. ಸರಿ, ಈಗ ಯಾರನ್ನ ಘನಪಡಿಸ್ಬೇಕು? ಈಗ ಒಬ್ಬರನ್ನ ಘನಪಡಿಸ್ತಾ ಇದ್ದೀವಿ ಅಂದರೆ ನಾವು ಅವ್ರಿಗೆ ಕೊಟ್ಬಿಟ್ಟೇ ಘನಪಡಿಸ್ಬೇಕು, ಹೌದಾ ಇಲ್ವಾ? ಸೊ ಬೈಬಲು ಯಾರನ್ನ ಘನಪಡಿಸ್ಬೇಕು ಅಂತ ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. 1 ಕೊರಿಂಥದವ್ರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 11ನೇ ವಾಕ್ಯ. ದ ಬುಕ್ ಆಫ್ 1 Corinthians ಚಾಪ್ಟರ್ 9 ವರ್ಸ್ 11. ಯಾರು ಜನರಿಯಿಂದ ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ಸಾಧ್ಯ? ಟಿ ವಿಯಲ್ಲಿ ನೋಡಿದವರೆಲ್ಲ ಕೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ದಿನಕ್ಕೆ 10 ಪ್ರೋಗ್ರಾಮ್ ಬರುತ್ತೆ. 10 ಪ್ರೋಗ್ರಾಮಲ್ಲೂ ನಮ್ಗೆ ದುಡ್ಡು ಕಳಿಸಿ ಅಂತ ಕೇಳಿದವ್ರ ಹತ್ರ ಎಲ್ಲ 10 ಜನಕ್ಕೂ ನಾವು ದುಡ್ಡು ಕೊಡೋಕ್ಕಾಗೋದಿಲ್ಲ. ಆ ಥರ ಕೊಡೋದು ಅವಶ್ಯಕತೆ ಇಲ್ಲ. ನಾವು ಯಾರಿಗೆ ಕೊಡಬೇಕು? ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದೋ? ಆಮೆನ್. ಯಾರು ಪೈರನ್ನು ಕೊಯ್ಬೇಕಂತೆ? ಆತ್ಮ ಸಂಬಂಧವಾದ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು. ಸೊ ಯಾರು ಕೇಳೋದಕ್ಕೆ ರೂಲ್ಸ್ ಇದೆ ಅಂದರೆ, ಯಾರು ಸೋ ಮಾಡಿರ್ತಾರೋ ಅವ್ರು ಕೇಳ್ಬೋದು. ಯೇಸು ಸ್ವಾಮಿಗೂ ಕೊಟ್ಟಿರೋರು ಎಂಥವ್ರು? ಓದ್ಸತಿ ಓದಿದ್ದನ್ನೇ ತಿರ್ಗಾ ಬನ್ನಿ ಓದೋಣ. ಲೂಕನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 1-2 ಓದಿ. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಳವೆಂಬ. ನೋಡಿ, ಇವರೆಲ್ಲ ಡೆಲಿವರೆನ್ಸ್ ಆಗಿರೋರು. ಎಲ್ಲರೂ ಹೇಳಿ. ಎಲ್ಲನೂ ಬಿಡುಗಡೆ ಹೊಂದಿರೋರು, ಡೆಲಿವರೆನ್ಸ್ ಹೊಂದಿರೋರು. 3ನೇ ವಾಕ್ಯ ಹೇಳುತ್ತೆ, ಇವರೇ ಯೇಸು ಸ್ವಾಮಿ ಕೊಟ್ಟಿದ್ದಂತೆ. ಸೊ ಯಾರು ಯಾವ ವಾಕ್ಯದಿಂದ ಆತ್ಮಿಕ ರೀತಿಯಲ್ಲಿ ಬೆಳೀತಾರೋ, ಯಾರು ಡೆಲಿವರೆನ್ಸ್ ಆಗ್ತಾರೋ, ಯಾರು ಕೆಲಸ ಸಿಗುತ್ತೋ, ಯಾರಿಗೆ ಅದ್ಭುತ ಆಗುತ್ತೋ ಅವ್ರಿಗೆ ಕೊಡಬೇಕು. ಸೊ ಎಲ್ಲ ಟಿ ವಿಯಲ್ಲೆಲ್ಲ ಕೇಳ್ತಾವ್ರೆ, ಕೊಡ್ಲಾ ಪಾಸ್ಟರ್? ಇಲ್ಲ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಕೊಡ್ಲಾ? ನೀವೆಲ್ಲಿ ಬೆಳೀತಾ ಇದ್ದೀರೋ ಅಲ್ಲಿ ಕೊಡಬೇಕು. ಸರಿ, ಇನ್ನೊಂದು ವಾಕ್ಯನೂ ಓದೋಣ. ಯಾರನ್ನ ಘನಪಡಿಸ್ಬೇಕು ಅಂತ ಬೈಬಲ್ ಹೇಳುತ್ತೆ. ಗಲೇಷಿಯನ್ಸ್ 6:6 ಗಲಾತ್ಯದವ್ರು ಬರೆದ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಯಾರಿಗೆ ಕೊಡಬೇಕಂತೆ? ಯಾರ ಹತ್ರ ನೀವು ಉಪದೇಶ ಹೊಂದ್ತಿರೋ ಅವ್ರಿಗೆ ಕೊಡಬೇಕು ಅಂತ ಸತ್ಯವೇದ ಹೇಳುತ್ತೆ. ಪಾಸ್ಟರ್, ನಾನು ಯಾರು ಕೊಡಬೇಕು, ಎಲ್ಲಿ ಕೊಡಬೇಕು? ಯಾರ ಹತ್ರ ಕೇಳಿ ಬೆಳೀತಾ ಇದ್ದೀರೋ ಅಲ್ಲಿ ಕೊಡಬೇಕು. ಪ್ರೈಸ್ ಲಾರ್ಡ್. ಸಿಂಪಲಾಗಿ ಹೇಳ್ತೀನಿ ನೋಡಿ, ನೀವು ಯಾವ ಚರ್ಚಿಗೆ ಹೋಗ್ತಿರೋ, ಇಲ್ಲ ನೀವು ಯಾರು ಪ್ರಸಂಗ ಕೇಳ್ತಿರೋ ಅಲ್ಲಿ ಕಾಣಿಕೆ ಕೊಡಬೇಕು. ಯಾರ ವಾಕ್ಯದಲ್ಲಿ ನೀವು ಬೆಳೀತಾ ಇದ್ದೀರಾ, ಯಾವ ವಾಕ್ಯದಲ್ಲಿ ನೀವು ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ಆಗ್ತೈತೆ, ಬಿಡುಗಡೆ ಆಗ್ತೈತೆ, ಆಶೀರ್ವಾದ ಹೊಂದ್ತಾ ಇದ್ದೀರೋ ಅಲ್ಲಿ ದಶಮಾಂಶ ಕೊಡಬೇಕು. ಸರಿ, ಇನ್ನೂ ಸ್ವಲ್ಪ ಹೇಳ್ತೀನಿ ನಿಮಗೆ. ಪಾಸ್ಟರ್, ನಾನು ಇವಾಗ ನೋಡಿ, ಕೆಲವರು ಹೇಳ್ತಾರೆ, ಪಾಸ್ಟರ್ ನೀವು ದೂರ ಇದ್ದೀರಾ, ನಾವು ಬೇರೆ ಎಲ್ಲೋ ಒಂದು ಕಡೆ ಚರ್ಚ್ಗೆ ಹೋಗ್ತಾ ಇದ್ದೀನಿ. ಇವಾಗ ಒಂದು ತಂದೆ ಮಗಳನ್ನ ಮದುವೆ ಮಾಡಿಕೊಟ್ಟಾಗ ಮಗಳು ಬಂದ್ಬಿಟ್ಟು ಒಂದು ಚರ್ಚಲ್ಲಿ ವಾಕ್ಯ ಕೇಳ್ತಾ ಇಲ್ಲಂತೆ. ಇದು ರಿಯಲ್ ಸ್ಟೋರಿ. ತಂದೆ ಮಗಳನ್ನ ಮದುವೆ ಮಾಡಿ ಇನ್ನೊಂದು ಊರು ಕೊಟ್ಬಿಟ್ರು. ಆವಾಗ ಈ ಹುಡುಗಿ ಬಂದು ಈ ಚರ್ಚಲ್ಲಿ ಇದ್ದವಳು ಈ ಪಾಸ್ಟರ್ದ ವಾಕ್ಯನೇ ಕೇಳ್ತಾ ಇದ್ದಿದ್ದು. ಈ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ ತಕ್ಷಣ ಗಂಡ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಅಲ್ಲಿ ಮಗಳು ಕೇಳ್ತಾರೆ, ಅವ್ರ ಗಂಡ ಹೇಳ್ತಾನಂತೆ, ನೀನು ಎಲ್ಲಿ ಹೋಗ್ತಾ ಇದೆಯೋ ಅಲ್ಲೇ ನೀನು ಕೊಡಬೇಕು ಅಂತ.
ಅದಕ್ಕೆ ಅವ್ರ ಮಗಳು ಅಪ್ಪನ ಹತ್ರ ಕೇಳಿದಂತೆ, ಅಪ್ಪ ನಾನು ಅಲ್ಲಿ ಹೋಗ್ತಾಯಿದ್ದೆ, ಅಲ್ಲಿ ಕೊಡ್ತಾಯಿದ್ದೆ, ಇವಾಗ ಇಲ್ಲಿ ಹೋಗ್ತಾಯಿದ್ದೀನಿ, ನಾನು ಏನು ಮಾಡಲಿ? ಇವಾಗ ಅಲ್ಲಿ ಹೋಗ್ತಾಯಿದ್ದೆ ಸರಿ, ಈಗಲೂ ನೀನು ಯಾರ್ದು ಕೇಳ್ತಾಯಿದ್ದೆ ಅಂದರೆ ಆನ್ಲೈನಲ್ಲಿ ಯಾರನ್ನ ಕೇಳ್ತಾಯಿದ್ದೀನಿ, ಎಲ್ಲಿ ಬಿಟ್ಬಿಟ್ಟು ಬನ್ನು ಅದೇ ಪಾಸ್ಟರ್ ಚರ್ಚಿದೆ ನಾನು ಪ್ರಸಂಗ ಕೇಳ್ತಾಯಿದ್ದೀನಿ. ಅದಕ್ಕೆ ಅವ್ರ ಅಪ್ಪ ಹೇಳೋದಂತೆ, ನೀನು ಎಲ್ಲಿ ಊಟ ಮಾಡ್ತಾಯಿದ್ಯೋ ಅಲ್ಲಿಗೆ ಮಾತ್ರನೇ ನೀನು ಬಿಲ್ ಕಟ್ಟಬೇಕು. ಆಮೇಲೆ ಎಲ್ಲಿ ಸುಮ್ಮನೆ ಹೋಗ್ತಾಯಿದ್ಯೋ ಅಲ್ಲಿ ಸುಮ್ಮನೆ ಒಂದು ಹೆಸ್ರಿಗಾಗಿ ಹೋಗ್ತಾಯಿದ್ದೀನಿ ಪಾಸ್ಟರ್, ಏನಿಲ್ಲ, ಅಲ್ಲಿ ಟಿಪ್ಸ್ ಕೊಡಬೇಕು. ಈಗ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಎಲ್ಲಿ ಊಟ ಮಾಡ್ತೀವೋ ಅಲ್ಲಿ ಬಿಲ್ ಕೊಡಬೇಕು. ಎಲ್ಲಿ ಸುಮ್ಮನೆ ಹೋಗ್ತಾಯಿದ್ದೀವಿ, ಸಂತೋಷ ಆಯಿತು, ಖುಷಿ ಆಯಿತು, ಅಲ್ಲಿ ಟಿಪ್ಸ್ ಕೊಡಬೇಕು. ಸೊ ಇವಾಗ ಪಾಸ್ಟರ್ ಅವ್ರು ಅಲ್ಲಿ ಹೋಗ್ತಾಯಿದ್ದೀನಿ, ಅವ್ರ ಪ್ರಸಂಗ ನನಗೆ ಇಷ್ಟ ಆಯಿತು, ಏನೋ ಹೋಗ್ತಾಯಿದ್ದೀವಲ್ಲ ಅಂತ ಅಲ್ಲಿ ಕಾಣಿಕೆ ಕೊಡ್ಬೋದು. ಆದರೆ ಬಿಲ್ ಎಲ್ಲಿ ಕೊಡಬೇಕು? ಎಲ್ಲಿ ಊಟ ಮಾಡಿದ್ವೋ ಅಲ್ಲಿ ಕೊಡಬೇಕು. ಸೊ ನೀವು ಇಲ್ಲೇ ಕೊಡಬೇಕು ಅಂತಿಲ್ಲ, ನೀವೆಲ್ಲಿ ಆಧ್ಯಾತ್ಮಿಕ ಜೀವಿತದಲ್ಲಿ ಎಲ್ಲಿ ನೀವು ಪಾಸ್ಟರ್ ನಾನು ಫೈರ್ ಆಗ್ತಾಯಿದ್ದೀನಿ, ಪಾಸ್ಟರ್ ನಾನು ಚೆನ್ನಾಗಿ ಆಗ್ತಾಯಿದ್ದೀನಿ, ಪಾಸ್ಟರ್ ಬಿಡುಗಡೆ ಹೊಂದ್ತಾ ಇದ್ದೀನಿ, ಪಾಸ್ಟರ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ, ಪಾಸ್ಟರ್ ಇವಾಗ ಕೆಲಸ ಸಿಕ್ತು, ಪಾಸ್ಟರ್ ಇವಾಗ ನಾನು ಆತ್ಮಿಕ ರೀತಿಯಲ್ಲಿ ತುಂಬ ಚೆನ್ನಾಗಿದ್ದೀನಿ, ಪಾಸ್ಟರ್ ಖುಷಿಯಾಗಿದ್ದೀನಿ, ಅಲ್ಲಿ ನೀನು ಬಿಲ್ ಕಟ್ಟಬೇಕು. ಆಮೇನ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ, ಮೋಸ ಹೋಗಬೇಡ್ರಿ. ನೆಕ್ಸ್ಟ್ ವಾಕ್ಯ ಏನು? ಕಷ್ಟದಲ್ಲಿರುವವ್ರಿಗೆ ಕೊಡೋದು ಬೇರೆ, ದೇವರು ಕೊಡೋದು ಬೇರೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ದೇವ್ರು ಕೊಡೋದನ್ನು ಕಷ್ಟದಲ್ಲಿರೋರ್ಗೆ ಹಂಚ್ಕೊಟ್ಬಿಡ್ತಾರೆ. ಇದು ನನ್ನ ದಶಮಾಂಶ ಹೆಂಗೋ ಅಲ್ಲಿ ಕೊಡಬೇಕು, ಆ ಪಾಸ್ಟ್ ಹತ್ರ ಎಲ್ಲ ಇದೆ, ಉಂಗುರ ಎಲ್ಲ ಹಾಕೋರೆ, ಗಾಡಿ ಗಿಡಿ ಎಲ್ಲ ಐತೆ, ಒಂದೊಂದು ವಾರಕ್ಕೆ ಒಂದೊಂದು ಬಟ್ಟೆ ಹಾಕ್ತಾರೆ. ಸೊ ಈ ದಶಮಾಂಶನ ಹಿಂಗೆ ಹಂಚ್ಕೊಟ್ಬಿಡೋಣ. ನೋ 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 ಹಂಗೆ ಹೇಳಿಲ್ಲ. ಉಪದೇಶ ಮಾಡುವವನಿಗೇ ಕೊಡಬೇಕು. ನಿಮ್ಮ ದಶಮಾಂಶ ಕಾಣಿಕೆ ಎಲ್ಲಿ ಕೊಡಬೇಕು? ಉಪದೇಶನ ನೀವು ಎಲ್ಲಿ ಕೇಳ್ತಾ ಇದ್ದೀರೋ ಅಲ್ಲೇ ಕೊಡಬೇಕು. ಆಮೇಲೆ ಪಾಸ್ಟರ್ ನಾನು ಆನ್ಲೈನಲ್ಲಿ ನಿಮ್ಮ ನೋಡ್ತಾ ಇದ್ದೀನಿ, ಆ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಆಫರಿಂಗ್ ಕೊಡಬೇಕು, ಇಲ್ಲಿ ಟೈತ್ ಕೊಡಬೇಕು. ಪಾಸ್ಟರ್ ನಾನು ಎಲ್ಲ ಪ್ರಸಂಗದಲ್ಲಿ ನಮ್ಮ ಚರ್ಚಲ್ಲೇ ಬೆಳೆಯೋದು, ನಾನು ಸುಮ್ಮನೆ ಯಾವಾಗೋ ನಿಮ್ಮದು ಯಾವಾಗಾದ್ರೂ ರೇರಾಗಿ ಕೇಳ್ತೀನಿ, ಅಲ್ಲಿ ದಶಮಾಂಶ ಕೊಡು, ಇಲ್ಲಿ ಕಾಣಿಕೆ ಕೊಡು ಸಾಕು. ಪಾಸ್ಟರ್ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ, ಏನೂ ಇಲ್ಲ, ಸುಮ್ಮನೆ ಒಂದು ಹೆಸ್ರಿಗಾಗಿ ನಿಮ್ಮದು ನೋಡ್ತಾ ಇದ್ದೀನಿ, ಫ್ರೀಯಾಗಿ ನೋಡ್ಕೋಬೇಕು, ಯಾವುದು ಅಭ್ಯಂತರ ಇಲ್ಲ, ಯಾವುದು ಟೆನ್ಷನ್ ಇಲ್ಲ. ಆದರೆ ಎಲ್ಲೆಲ್ಲಿ ಬಿತ್ತಿದ್ರೆ ನೋಡಿ, ನೆಲ ಚೆನ್ನಾಗಿರಬೇಕು, ಬೀಜ ಬಿತ್ತೋದಕ್ಕೆ ನೆಲ ಚೆನ್ನಾಗಿರ್ಬೇಕು ಅಂದರೆ ಬೀಚ್ ಗೊತ್ತಾ? ಬೀಚಿದು ಮಣ್ಣು ತುಂಬ ಸಾಫ್ಟು, ಸುಂದರವಾಗಿರ್ತೈತೆ, ಹಂಗೆ ಹಿಂಗೆ ಹಾಕಿದ್ರೆ ಹಂಗೆ ಗೊತ್ತಾ, ಅದರಲ್ಲಿ ಒಂದು ಬೀಜ ಬೆಳೆಯಲ್ಲ. ನೀವು ಆ ಮಣ್ಣಲ್ಲಿ ಹಾಕಿರಿ, ಬೀಚಲ್ಲಿ ಇರೋವಂಥ ಮಣ್ಣಲ್ಲಿ ಹಾಕಿರಿ, ಒಂದು ಬೀಜ ಬೆಳೆಯಲ್ಲ. ಸೊ ನೋಡೋಕ್ಕೆ ಚೆನ್ನಾಗಿರ್ಬೋದು, ಸುಂದರವಾಗಿರ್ಬೋದು, ಸೂಪರಾಗಿರ್ಬೋದು, ಬೆಳೆಯಲ್ಲ. ಎಲ್ಲಿ ಬೆಳೆ ಬರುತ್ತೋ ಅಲ್ಲಿ ಹಾಕಬೇಕು. ನೀವು ಇಲ್ಲಿ ಬಿತ್ತಿದ್ರೆ, ನೀವು ಇಲ್ಲಿ ವಾಕ್ಯ ಕೇಳ್ತಾ ಇದ್ರೆ, ಇಲ್ಲಿ ಬಿತ್ತಿದ್ರೆ ಇವತ್ತಿರೋದಕ್ಕಿಂತ 100% ನೀವು ಚೆನ್ನಾಗಿರ್ತೀರ, ಆಶೀರ್ವಾದವಾಗಿ ಹೇಳ್ತೀರ. ಎಷ್ಟು ಬೋಲ್ಡ್ನೆಸ್ ಇದ್ದರೆ ನಾನು ಈ ರೀತಿ ಎಲ್ಲ ಮಾತಾಡ್ಬೋದು. ಸತ್ಯ ಹೇಳೋದಕ್ಕೆ ಭಯಪಡಬಾರ್ದು, ನಾಚಿಕೆನೂ ಪಡಬಾರ್ದು. ಫಲವತ್ತಾದ ನಿನಗೆಲ್ಲಿ ಫಲ ಕೊಡುತ್ತೆ ನೋಡು, ಆ ಭೂಮಿನ ಇಟ್ಕೋ, ಅಲ್ಲೇ ಆಗ್ತಾಯಿರು. 1 ತಿಮೋಥೆಯನಿಗೆ ಬರೆದ ಪುಸ್ತಕ 5:17. ಎಸ್ಪೆಷಲಿ ಕೌಂಟೆಡ್ ವರ್ದಿ ಆಫ್ ಡಬಲ್ ಆನರ್, ಎಸ್ಪೆಷಲಿ ದೋಸ್ ಹೂ ಲೇಬರ್ ಇನ್ ದ ವರ್ಡ್ ಆ್ಯಂಡ್ ಡಾಕ್ಟ್ರಿನ್. ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಯಾರನ್ನ ಯೋಗ್ಯರೆಂದು ಎಣಿಸ್ಬೇಕಂತೆ? ಉಪದೇಶ ಮಾಡೋನು. ಸೊ ಘನಪಡಿಸೋದು ಹೆಂಗೆ? ನಾನು ಒಂದು ಹೇಳ್ತೀನಿ ನೋಡಿ, ಕೆಲವರು ಹೇಳ್ತಾರೆ ಪಾಸ್ಟರ್ ನನ್ನ ವಾಕ್ಯನ ತುಂಬ ಘನಪಡಿಸಿ. ನಾನೇನು ಹೇಳ್ತಾರೆ, ವಾಕ್ಯ ತಂದವನ್ನ ಘನಪಡಿಸಿ. ನಾನು ವಾಕ್ಯನ ತುಂಬ ಹಾನರ್ ಮಾಡ್ತೀನಿ. ಅದಲ್ಲ, ವಾಕ್ಯನ ತೊಗೊಂಬಂದು ನಿಮಗೆ ಕೊಟ್ರಲ್ಲ, ಅವ್ರನ್ನ ಹಾನರ್ ಮಾಡಿ. ಅದು ಸತ್ಯವೇದದ ಪ್ರಿನ್ಸಿಪಲ್. ಓ ಮೈ ಗಾಡ್. 2 ಕೊರಿಂಥಿಯನ್ಸ್ 8:9. 2 ಕೊರಿಂಥದವ್ರು ಬರೆದ ಪುಸ್ತಕ 8:9. ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾದನು. ಯೇಸು ಸ್ವಾಮಿ ಬಡವರಾದ್ರಾ? ಇಲ್ವಾ ಶಿಲುಬೆಯಲ್ಲಿ? ಕರೆಕ್ಟಿಗೆ ಹೇಳ್ಬೇಕು, ಅವೆಲ್ಲ ಆನ್ಸರ್ ಹೇಳೋದಲ್ವ. ಶಿಲುಬೆಯಲ್ಲಿ ಆತನು ಬಡವನಾದನ ಇಲ್ವಾ? ನಾವು ಐಶ್ವರ್ಯವಂತರಾದ್ವಾ? ಆಗ್ತಾ ಇದ್ದೀವಿ. ಆತನು ಬಡವನಾಗಿದ್ಮೇಲೆ ನಾವೇನಾಗಿರ್ಬೇಕಂತೆ? ಶ್ರೀಮಂತರಾಗಿ ಐಶ್ವರ್ಯವಂತರಾಗಿ ಇರಬೇಕು. ಬಡವನಾದಿದ್ಮೇಲೆ ನಾನೇನಾಗಬೇಕು? ಆದ್ವಾ? ಸೊ ಆತನು ಬಡವನಾದನು ಅನ್ನೋದಕ್ಕೆ ನಾನು ಐಶ್ವರ್ಯವಂತನ ಆಗೋದಿಲ್ಲ. 8ನೇ ವಾಕ್ಯ ಹೇಳುತ್ತೆ ನಾವೆಲ್ಲ ಐಶ್ವರ್ಯವಂತರಾಗಿದ್ದೇವೆ ಅಂತ ಹೇಳುತ್ತಾ. 9ನೇ ವಾಕ್ಯದಲ್ಲಿ ಏನು ಹೇಳುತ್ತೆ?
9:6. 2 Corinthians 9:6. 9ನೇ ವಾಕ್ಯದಲ್ಲಿ ಏನು ಹೇಳುತ್ತೆ? ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು. ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕುಯ್ಯೋನು, ಜಾಸ್ತಿ ಬಿತ್ತವನು ಜಾಸ್ತಿ ಕೊಯ್ತಾನೆ. ಇಲ್ಲೆಲ್ಲಿ ಐಶ್ವರ್ಯವಂತನು ಬಡವನು ಅಂತಲ್ಲ, ಕೌಂಟಿಂಗೇ ಇಲ್ವೇ? ಇನ್ನೊಂದ್ಸತಿ ಹೇಳ್ತೀನಿ, ಆತನು ಬಡವನಾದನು, ನಾನೇನಾಗಿರಬೇಕು? 9ನೇ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ಸ್ವಲ್ಪವಾಗಿ ಬಿತ್ತಿದ್ರೆ ಸ್ವಲ್ಪ, ಅಧಿಕವಾಗಿ ಬಿತ್ತಿದ್ರೆ ಅದೇ. ಮತ್ತು ಈ 8ನೇ ವಾಕ್ಯ, 8ನೇ ಅಧ್ಯಾಯದಲ್ಲಿರೋ ವಾಕ್ಯ ಈ ರೀತಿ ಹೇಳ್ತೀನಿ ನೋಡಿ. ಜೀಸಸ್ ಡೈಡ್ ಆನ್ ದ ಕ್ರಾಸ್ ಇಸ್ ಗ್ರೇಸ್, ಗಿವಿಂಗ್ ಈಸ್ ಫೇತ್. ವಾಟ್ ಜೀಸಸ್ ಡಿಡ್ ಯು ಶುಡ್ ಟೇಕ್ ಬೈ ಫೇತ್. ವಾಟ್ ಜೀಸಸ್ ಡಿಡ್ ಆನ್ ದ ಕ್ರಾಸ್ ಯು ಶುಡ್ ಟೇಕ್ ಇಟ್ ಬೈ ಫೇತ್. ಯೇಸು ಸ್ವಾಮಿ ಶಿಲುಬೆಯಲ್ಲೆಲ್ಲ ಮಾಡಿ ಮುಗಿಸಿದ್ರು. ದಿಸ್ ಇಸ್ ಗ್ರೇಸ್. ಅದನ್ನು ನಾನು ಹೆಂಗೆ ಎತ್ಕೊಬೇಕು ಅಂದರೆ ಥ್ರೂ ಸೋಯಿಂಗ್, ಥ್ರೂ ಗಿವಿಂಗ್. ಹಂಗೇನೆ ಅದು ಪ್ರಿನ್ಸಿಪಲ್. ಓ ಮೈ ಗಾಡ್. ಸೊ ಯಾವ ರೀತಿ ಎತ್ಕೊಬೇಕು? ನಂಬಿಕೆಯಲ್ಲಿ ಎತ್ಕೊಬೇಕು. ಪಾಸ್ಟರ್, ನನಗೆ ನಂಬಿಕೆ ಮನಸ್ಸಲ್ಲಿ ಇದೆ ಪಾಸ್ಟರ್. ಸೊ ನಂಬಿಕೆ ಅನ್ನೋದು ಮನಸ್ಸಲ್ಲಿರೋದ, ಹೊರಗಡೆ ಬರುವಂಥದ್ದ? ಸೊ ಮನಸ್ಸಲ್ಲಿ ನಂಬಿಕೆ ಇದ್ದರೆ ಆ ನಂಬಿಕೆ ಕೆಲಸ ಆಗೋದಿಲ್ಲ. ಕಾರ್ಯ ಮಾಡೋರೇ ನಂಬಿಕೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಗುರುತು. ಸೊ ಯಾರಾದರೂ ಪಾಸ್ಟರ್ ನಂಬಿಕೆ ನೋಡೋಕ್ಕಾಗುತ್ತಾ? ಪಾಸ್ಟರ್ ನನ್ನ ಒಳಗಡೆ ನಂಬಿಕೆ ಇದೆ, ನಿಮ್ಗೆ ಕಾಣಿಸಲ್ಲ ಬಿಡಿ. ಕಾಣಿಸ್ಕೊಳ್ಳುತ್ತಾ ಕಾಣಿಸ್ಕೊಳ್ಳಲ್ವಾ? ನಿಮ್ಮ ಒಳಗಡೆ ಮನಸ್ಸಲ್ಲಿ ನಂಬಿಕೆ ಇದ್ದರೆ ನನಗೆ ಕಾಣಿಸುತ್ತಾ ಕಾಣಿಸಲ್ವಾ? ಲೂಕನಿಗೆ ಬರೋ ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ. ಆತನು ಅವರ ನಂಬಿಕೆಯನ್ನು ನೋಡಿ. ಸಾಕು. ನಂಬಿಕೆ ನೋಡಿದ್ರೆ ನೋಡಲಿಲ್ವಾ? ಮತ್ತು ಕಾಣಿಸ್ತಾ ಕಾಣಿಸ್ಲಿಲ್ವಾ? ಫೇತ್ ಕ್ಯಾನ್ ಬಿ ಸೀನ್. ಯೇಸು ಸ್ವಾಮಿ ನಂಬಿಕೆಯನ್ನು ನೋಡಿ. ಸೊ ನಂಬಿಕೆ ನೋಡೋದಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ನಂಬಿಕೆಯನ್ನು ನೋಡ್ಬೋದು. ಯೇಸು ಸ್ವಾಮಿ ಸತ್ಯವೇದ ಹೇಳುತ್ತೆ, ಆತನು ಅವರ ನಂಬಿಕೆಯನ್ನು ನೋಡಿ. ಹೆಂಗೆ ನೋಡಿದ್ರು? 18ನೇ ವಾಕ್ಯ. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಸಿದ್ರು. ಒಳಕ್ಕೆ ಹೋಗೋಕ್ಕೆ ಜಾಗ ಇರಲಿಲ್ಲಂತೆ, ಅಂಚೆಲ್ಲ ಹೆಚ್ಚಿಬಿಟ್ಟು ಹಂಗೇ ಇಳಿಸಿದ್ರಂತೆ. ಸೊ ಹಿಂಗೆ ಹೋಗ್ಬೇಕು, ದಾರಿ ಇಲ್ಲ. ಇವರೇನು ಮಾಡಿದ್ರು? ಮೇಲೆ ಹೋಗಿ ಅಂಚೆಲ್ಲ ತೆಗೆದುಬಿಟ್ಟು ಅಲ್ಲಿಂದ ಒಬ್ಬರನ್ನ ಬಿಡ್ತಾ ಇದ್ದಾರೆ. ಇದೆಲ್ಲ ಯಾವ್ದು ತೋರಿಸುತ್ತೆ? ಫುಲ್ ರಶ್ ಆಗಿದೆಪ್ಪ, ಜನ ಜಾಸ್ತಿ ಅಂತ ಹೋಗ್ಬಿಟ್ಟಿರ್ಬೋದಾಯ್ತು. ಇಲ್ಲ ಇಲ್ಲ, ಇವತ್ತು ನಾನು ಯೇಸು ಸ್ವಾಮಿ ನೋಡಲೇಬೇಕು ಅನ್ನೋ ಹಠದಲ್ಲಿ ಏನು ಮಾಡಿದ್ರು ಇವರು? ಎಲ್ಲ ಅಂಚೆಲ್ಲ ಓಪನ್ ಮಾಡಿ ಒಳಗಡೆ ಇಳಿಸ್ಬಿಟ್ರು. ನನಗೇನು ಡೌಟ್ ಅಂದರೆ, ತಿರ್ಗಾ ಅಂಚೆಲ್ಲ ತಿರ್ಗಾ ಹಾಕ್ಕೊಟ್ರೆ ಏನೋ ಗೊತ್ತಿಲ್ಲ. ಹಿಂಗೆ ಓಪನ್ ಮಾಡಿ ಒಳಗಡೆ ಬಂದ್ಬಿಟ್ರು. ತಿರ್ಗಾ ರೀಪೇ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಹಾಕಿಲ್ಲ ಇಲ್ಲಿ. 4 ಜನ ಬಂದರು, ಮೇಲಿಂದ ಇಳಿಸ್ಬಿಟ್ಟು ಏನು ಮಾಡಿದ್ರು? ಹಾಗೆ ಸೊ ಹಾಗೇ ಇಳಿಸೋದನ್ನು ದೇವ್ರು ನೋಡಿ, ಅವರ ನಂಬಿಕೆಯನ್ನು ನೋಡಿ. ಎಲ್ಲರೂ ಹೇಳಿ, ಈ ಕಡೆ ಬರೋಕ್ಕೆ ದಾರಿ ಇಲ್ಲ ಅಂದ್ರೂ ಆ ಕಡೆ ಒಂದು ದಾರಿಯಿಂದ ಇವನು ಬರ್ತಾ ಇದ್ದಾನಲ್ಲ ಅಂತ ನೋಡಿ, ನೀನು ಕೊಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲೂ ನೀನು ಕಷ್ಟಪಟ್ಟು ಕೊಡೋದನ್ನು ನೋಡಿ, ಯಾವ ಮಾರ್ಗನೂ ಇಲ್ಲ ಆದರೂ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದನ್ನು ನೋಡಿ, ಕೆಲಸನೇ ಇಲ್ಲ ಆದರೂ ಏನಾದರೂ ಮಾಡಬೇಕು ಅನ್ನೋದನ್ನು ನೋಡಿ, ಬರೋಕ್ಕಾಗದೇ ಇಲ್ಲ ಆದರೂ ನಡ್ಕೊಂಬರೋದನ್ನು ನೋಡಿ, ಪೆಟ್ರೋಲ್ ಕಾಸಿಲ್ಲ ಆದರೂ ನಡ್ಕೊಂಡೇ ಹೋಗ್ತೀನಿ ಅನ್ನೋದನ್ನು ನೋಡಿ, ಇವತ್ತು ಪರಿಸ್ಥಿತಿ ಚರ್ಚ್ಗೆ ಹೋಗಬೇಕು ಅನ್ನೋ ಪರಿಸ್ಥಿತಿನೇ ಇಲ್ಲ ಆದರೂ ನಂಬಿಕೆಯಲ್ಲಿ ನೀನು ಬರೋದನ್ನು ನೋಡಿ, ಎಲ್ಲ ಲಾಸ್ ಆಯಿತು ಆದರೂ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಆದರೂ ನನ್ನಲ್ಲಿ ಇರೋದನ್ನು ದೇವ್ರಿಗಾಗಿ ಕೊಡ್ತಾಯಿದ್ದೀನಿ ಅಂತ ನೋಡಿ. ಸೊ ನಂಬಿಕೆಯನ್ನು ನೋಡೋದಕ್ಕೆ ದೇವ್ರಿಗೆ ಅನೇಕ ವಿಧಗಳು ಉಂಟು. ಸೊ ಫೇತ್ ಕ್ಯಾನ್ ಬಿ ಸೀನ್. ನನ್ನ ಮನಸ್ಸಲ್ಲೈತೆ ಪಾಸ್ಟರ್, ನನ್ನ ಮನಸ್ಸಲ್ಲೈತೆ. ಕೆಲವ್ರು ಹೇಳ್ತಾರೆ, ನನಗೇನಾದರೂ ಒಂದು ದೊಡ್ಡದು ಬರೋದಕ್ಕಾಗಿ ಕಾಯ್ತಾ ಇದ್ದೀನಿ ಪಾಸ್ಟರ್. ದೊಡ್ಡದು ಬರೋದ್ರಿಗೆ ಕಾಯಬೇಡಿ, ಇರೋದ್ರಲ್ಲಿ ಫಸ್ಟು ಕೊಡಿ, ದೊಡ್ಡದು ಆಮೇಲೆ ಬರುತ್ತೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಫೇತ್ ಕ್ಯಾನ್ ಬಿ ಸೀನ್. ಸೊ ನಂಬಿಕೆನ ನೋಡ್ಬೋದು. ಸೊ ನಂಬಿಕೆ ಇದ್ದರೆ ಕ್ರಿಯೆಗಳು ಇರುತ್ತೆ. ಜೇಮ್ಸ್ 2:26, ಯಾಕೋಬನಿಗೆ ಬರೋ ಪುಸ್ತಕ 2:26. ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದೆ. ನೋಡಿ, ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ.
ದೇಹ ಐತೆ, ಆತ್ಮ ಇಲ್ಲ. ಆತ್ಮ ಹೊರಟೈತು, ದೇಹ ಮಲಗೈತೆ. ಆ ದೇಹಕ್ಕೆ ಹೋಗಿ ಕಾಫಿ ಕುಡಿತೀರಾ, ಟಿಫನ್ ಮಾಡ್ತೀರಾ ಅಂತ ಕೇಳಿದರೆ ಒಳಗಡೆ ಏನಿಲ್ಲ, ಆತ್ಮನೇ ಇಲ್ಲ. ಆ ಸುಮ್ಮನೆ ಮಲಗೈತೆ. ಅದ್ರ ಹತ್ರ ಏನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಸತ್ಯವೇದ ಹೇಳುತ್ತೆ, ನಂಬಿಕೆನೂ ಹಿಂಗೆ ಅಂತ. ನೀನು ಏನೂ ಮಾಡಲಿಲ್ಲ, ಸುಮ್ಮನೆ ನಾನು ನಂಬಿಕೆ ಐತೆ ಅಂದರೆ ಸತ್ತೋಗಿದ್ದ ದೇಹ ಇದ್ದಂಗೆ, ಆತ್ಮ ಇಲ್ಲದೆ ಇರೋ ಥರ ದೇಹ. ಅದಕ್ಕೇ ನಂಬಿಕೆನ ತೋರಿಸ್ಬೇಕು ಅಂದರೆ ವಿ ಶುಡ್ ಸ್ಟ್ರೆಚ್ ಅವರ್ ಫೇತ್. ಪಾಸ್ಟರ್, ಕೊಡೋದ್ರಲ್ಲಿ ಬಿಟ್ಟು ಬೇರೆ ಯಾವುದ್ರಲ್ಲಿ ನಾನು ನಂಬಿಕೆ ತೋರ್ಸೋಕ್ಕಾಗಲ್ವಾ? ನಿನ್ನ ಗಂಟು ಇದ್ದಲ್ಲಿಯೇ. ಪಾಸ್ಟರ್, ಪ್ರಾರ್ಥನೆ ಮಾಡೋದ್ರಲ್ಲಿ ನಾನು ನಂಬಿಕೆ ತೋರ್ಸೋಕ್ಕಾಗಲ್ವಾ? ನಿನ್ನ ಗಂಟು ಇದ್ದಲ್ಲಿಯೇ. ಒಬ್ಬ ಬರ್ತಾನೆ, ದೇವ್ರೆ ಮೊಣಕಾಲು ಹಾಕ್ಲಾ ಅಂತಾನೆ, ರೋಡಲ್ಲೇ ಮೊಣಕಾಲು ಹಾಕ್ತಾನೆ. ದೇವ್ರು ನೋಡಿದ್ರು, ವಾ ಸೂಪರ್ ಅಪ್ಪ, ನೀನು ತಂದೆ ತಾಯಿನ ಇದೆಲ್ಲ ಸಂಡೇ ಸ್ಕೂಲಲ್ಲೇ ಮಾಡಿದ್ದೀನಿ. ಸರಿ, ನಿನ್ನ ಆಸ್ತಿಯಲ್ಲಿ ಅರ್ಧ? ನೋ ವೇ. ಸೊ ಈ ವಾಸ್ ಕನೆಕ್ಟೆಡ್ ಟು ಮನಿ. ದೇವ್ರು ಅವನು ಕೊಡು ಅಂತ ಹೇಳಿದ್ಕೆ ಏನು ಗೊತ್ತಾ, ನಿನ್ನ ಮನಸ್ಸು ಎಲ್ಲಿದೆ ಅಂತ ನೋಡೋದಕ್ಕೆ. ಸೊ ಒಬ್ಬನ ಟೆಸ್ಟ್ ಮಾಡಿದ್ದೆ ದೇವ್ರು, ಏನು ಗೊತ್ತಾ, ಕೊಡು ನೋಡೋಣ. ಪಾಸ್ಟರ್, ನಾನು ದೇವ್ರನ್ನ ನಂಬ್ತಾ ಇದ್ದೀನಿ, ಸರಿ ಕೊಡು ನೋಡೋಣ. ಅಲ್ಲೇ ಟೆಸ್ಟೇ. ಸೊ ಟೆಸ್ಟ್ ಸ್ಟಾರ್ಟ್ಸ್ ವಿತ್ ಆಫರಿಂಗ್ ಆ್ಯಂಡ್ ಟೈತ್. ನನ್ನ ನಂಬಿಕೆಯನ್ನು ವ್ಯಕ್ತಪಡಿಸುವಂಥ ಜಾಗ, ನನ್ನ ನಂಬಿಕೆಯನ್ನು ತೋರಿಸುವಂಥ ಜಾಗ ಇಟ್ಸ್ ಓನ್ಲಿ ಬೈ ಗಿವಿಂಗ್ ಓನ್ಲಿ. ನೀನೆಷ್ಟು ಪ್ರೇಯರ್ ಮಾಡ್ಬೋದು, ನೀನೆಷ್ಟು ಆರಾಧನೆ ಮಾಡ್ಬೋದು, ಎಷ್ಟು ಹಾಡಾಡ್ಬೋದು, ಎಷ್ಟು ಉಪವಾಸ ತೊಗೊಬೋದು, ಇದೆಲ್ಲ ನಂಬಿಕೆ ತೋರಿಸೋ ಜಾಗ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು. ಗಂಟು ಬಿಚ್ಚಿದ್ರೆ ಮನಸ್ಸು ಬಿಚ್ಚಿದಂಗೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರಿ, ಓಕೆ, ಇದೆಲ್ಲ ಕೊಡು. ನೋಡಿ, ಇವಾಗ ದೇವ್ರ ವಾಕ್ಯ ಹೇಳುತ್ತೆ, ಕೊಡು 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 ಅಂತ ಹೇಳ್ತಾರಲ್ಲ ಪಾಸ್ಟರ್. ಕೊಡು ಅಂತ ಕೇಳಿದ್ರೇ ನಮ್ಗೆ ಇಷ್ಟ ಇಲ್ಲ. ಕೊಡು ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾವು ಒಂದು ಕನ್ಕ್ಲೂಷನ್ ನೋಡಬೇಕಲ್ವಾ. ಫಿಲಿಪಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ರಿಂದ ಓದೋಣ. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕ್ಕದೋನ್ಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗಳಿಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ಕೊಡೋದು ಎಲ್ಲರೂ ಹೇಳಿ, ಗಿವಿಂಗ್. ಇಂಗ್ಲೀಷಲ್ಲಿ ಕರೆಕ್ಟಿಗಿದೆ ನೋಡಿ. ಇಂಗ್ಲೀಷಲ್ಲಿ ಹೇಳುತ್ತೆ ಅಂದರೆ, ಐ ವಾಂಟ್ ಸಿ ಪ್ರಾಫಿಟ್ ಆ್ಯಡೆಡ್ ಟು ಯುವರ್ ಅಕೌಂಟ್. ಓ ಮೈ ಗಾಡ್, ವೈ ಗಿವಿಂಗ್? ಅಕೌಂಟ್ ಫುಲ್ ಆಗಬೇಕು, ಅಕೌಂಟಲ್ಲಿ ಚೇಂಜಸ್ ಬರಬೇಕು. ಯಾವ ಅಕೌಂಟು? ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟು, ಬಿಸ್ನೆಸ್ ಅಕೌಂಟು, ಯಾವ ಅಕೌಂಟ್ ಆದ್ರೂ ಕೊಡೋದ್ರ ಮುಖಾಂತರನೇ ನಿನ್ನ ಅಕೌಂಟಿಗೆ ಕಾಸು ಬರುತ್ತೆ ಅಂತ ಸತ್ಯವೇದ ಹೇಳುತ್ತೆ. ಓ ಮೈ ಗಾಡ್. ಅಲ್ಲ, ಓದ್ ಸತಿ ಹಾಕಿದ್ದೆ ಹಾಕಮ್ಮ. GNT translation. It is not that I just want to receive gifts. It is not that I just want to receive gifts. Rather, I want to see profit. I want to see profit to your account. I want to see profit. I want to see my subscribers, my followers, your account is getting full. Oh my God. Added to your account. ಈಗ ನಾನು ಮಾತಾಡ್ತಾ ಇರೋದು ನನ್ನ ಅಕೌಂಟಿಗೆ ಬರಬೇಕು ಅಂತಲ್ಲ, ನಿನ್ನ ಅಕೌಂಟಿಗೆ ತಿರ್ಗಾ ಬರಬೇಕು ಅಂತಲೇ ಮಾತಾಡೋದು. ಅದಕ್ಕೆ ನಿಜವಾಗ್ಲೂ ಒಂದು ಸೇವಕರು ಗಿವಿಂಗ್ ಬಗ್ಗೆ ಮಾತಾಡ್ತಾರೆ ಅಂದರೆ, ಒಂದು ಅದರಲ್ಲಿ ಅವ್ರಿಗೆ ಆಶೀರ್ವಾದ ಇರುತ್ತೆ, ಎರಡನೇದೇನು ಅಂದರೆ ಕೊಡೋರ್ಗೂ ಆಶೀರ್ವಾದ ಬರಬೇಕು ಅನ್ನೋ ಯೋಚನೆಯಲ್ಲಿ ಮಾತಾಡಬೇಕು. ಇವತ್ತು ನಾನು ಏನಕ್ಕೆ ಮಾತಾಡ್ತಾ ಇದ್ದೇನೆ, ನಿನ್ನ ಅಕೌಂಟಿಗೆ ಕಾಸು ಬರಬೇಕು, ನೀವು ಆಶೀರ್ವಾದವಾಗಿರಬೇಕು, ಚೆನ್ನಾಗಿರಬೇಕು. ನೀವು ಆಧ್ಯಾತ್ಮಿಕ ರೀತಿಯಲ್ಲಿ ನೀವೇನೇ ಫೈರ್ ಆಗಿದ್ರು ಅದು ಒಂದು ಭಾಗ. ಎರಡನೇದು ಫೈನಾನ್ಷಿಯಲ್ಗೆ ಒಂದು ಕೀ ಇದೆ. ಆ ಫೈನಾನ್ಷಿಯಲ್ ಕೀ ಏನು ಅಂದರೆ, ವೆನ್ ಯು ಗಿವ್ ಇಟ್ ವಿಲ್ ಕಮ್ ಟು ಯುವರ್ ಅಕೌಂಟ್. ಐ ವಾಂಟ್ ಟು ಸಿ ಪ್ರಾಫಿಟ್ ಆ್ಯಡೆಡ್ ಟು ಯುವರ್ ಅಕೌಂಟ್. ಅಕೌಂಟ್ ಖಾಲಿ ಇದೆಯಾ? ಅಕೌಂಟಲ್ಲಿ ಏನೂ ಇಲ್ಲ ಪಾಸ್ಟರ್.
ಇಟ್ ವಿಲ್ ಬಿ ಆ್ಯಡೆಡ್ ಫ್ರಮ್ ನೌ. ಇಟ್ ವಿಲ್ ಬಿ ಆ್ಯಡೆಡ್ ಫ್ರಮ್ ನೌ. ನೀವು ಒಂದು ಹೋಮ್ವರ್ಕ್ ಕೊಡ್ತೀನಿ. ಬೈಬಲಲ್ಲಿ ಎಲ್ಲೆಲ್ಲ ದೇವ್ರು ಕೊಡು ಅಂದರು ಅಲ್ಲೆಲ್ಲ ತಿರ್ಗಾ ದೇವ್ರು ಕೊಡೋದಕ್ಕೆ ಕೊಡು ಅಂದರು ಅಂತ ನೀವು ಚೆಕ್ ಮಾಡ್ಕೊಂಬನ್ನಿ. ದೇವ್ರ ವಾಕ್ಯ ಹೇಳುತ್ತೆ, ಮಲಕ್ಯಲ್ಲಿ ಏನು ಹೇಳುತ್ತೆ, ನನ್ನನ್ನು ಪರೀಕ್ಷೆ ಮಾಡಿ ನೋಡು, ನೀನು ಕೊಟ್ಟರೆ ಆಕಾಶದ ದ್ವಾರಗಳನ್ನು ತೆರೆದು ನಾನೇನು ಮಾಡ್ತೀನಿ, ಕೊಟ್ಟೇ ಕೊಡ್ತೀನಿ. ವಿಧವೆ ಪ್ರವಾದಿ ಹೋಗಿ ಕೇಳ್ತಾನೆ, ಕೊಡು. ಲಾಸ್ಟ್ ಹೊತ್ತು ಅವನು ಹೇಳ್ತಾನೆ ಕೊಡು. ಕೊಟ್ಟಿದ ತಕ್ಷಣ ಏನಾಯಿತು, ತಿರ್ಗಾ ಎಲ್ಲ ರಿಟರ್ನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸತ್ಯವೇದ ಹೇಳುತ್ತೆ, ಕೊಡಿರಿ ಕೊಡಲ್ಪಡು. ಸ್ವಲ್ಪವಾಗಿ ಬಿತ್ತುವನು ಅಧಿಕವಾಗಿ ಬಿತ್ತುವನು. ನೋಡಿ, ಎಲ್ಲಾದರೂ ಬೈಬಲ್ ಕೊಡು ಅಂತ ಹೇಳಿದ್ರೆ ಅದು ತಿರ್ಗಾ ನಿನಗೆ ರಿಟರ್ನ್ ಬರೋದಕ್ಕೇನೆ. ಸೊ ಸರಿಯಾಗಿ ಬೋಧಿಸದೇ ಇದ್ದಾಗ ಇದು ಹೆಂಗಿರುತ್ತೆ ಅಂದರೆ, ಏನು ಯಾವಾಗಲೂ ಪಾಸ್ಟರ್ ಕೊಡು 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 ಅಂತಾರೆ. ನೋಡಿ, ಕೊಡು ಕೊಡು ಅಂತ ಸುಮ್ಮನೆ ಕೇಳಬಾರ್ದು. ಇವತ್ತು ನಾನು ಬೋಧಿಸಿದ್ದೀನಿ, ಏನಕ್ಕೆ ಕೊಡಬೇಕು ಅಂದರೆ ನಿನ್ನ ಅಕೌಂಟ್ ಕಾಸು ಬರಬೇಕು ಅಂತ ಕೊಡಬೇಕು. ಸೊ ಯಾರು ಕೊಡಬೇಕು ಅಂದರೆ, ಎಲ್ಲೆಲ್ಲೋ ನನಗೆ ಇವ್ರು ಕಷ್ಟದಲ್ಲವ್ರೆ, ಅವ್ರ ಕಷ್ಟದಲ್ಲವ್ರೆ, ಅವ್ರ ಕಷ್ಟದಲ್ಲವ್ರೆ ಹಂಗೆ ಕೊಡಬಾರ್ದು. ಯಾರ ಹತ್ರ ವಾಕ್ಯ ಕೇಳ್ತೀವೋ ಅವ್ರು ಕೊಡಬೇಕು. ಕಷ್ಟದಲ್ಲಿರೋರು ಕೊಡೋದು ಬೇರೆ, ದೇವರು ಕೊಡೋದು ಬೇರೆ. ಒಂದು. ಎರಡನೇದು, ಉಪದ್ರವದಲ್ಲಿರೋನಿಗೆ ಕೊಡೋದು ಬೇರೆ, ಉಪದೇಶ ಮಾಡೋನು ಕೊಡೋದು ಬೇರೆ. ಕೆಲವ್ರು ಹೇಳ್ತಾರೆ, ಎಲ್ಲ ಅಲ್ಲೇ ಕೊಡಬೇಕಾ, ಪಾಸ್ಟರ್ಗೆ ಕೊಡಬೇಕಾ, ಚರ್ಚ್ಗೆ ಕೊಡಬೇಕಾ, ಬಡವ್ರು ಕೊಡ್ಬೋದಲ್ವಾ? ಯೇಸು ಸ್ವಾಮಿ ಜೊತೆಲಿ ಇದ್ದವನು ಒಬ್ಬ ಹೇಳ್ದ, ಏನಂತ ಹೇಳ್ದ, ಎಲ್ಲನೂ ಅಲ್ಲೇ ಯಾಕೆ ಕೊಡ್ತೀರಾ, ಬಡವ್ರು ಕೊಡಿ ಅಂತ. ಯಾರವನು? ಸೊ ಯಾರೆಲ್ಲ ಬಡವ್ರು ಕೊಡಿ ಅಂತ ಹೇಳ್ತಾರೆ ಅವರೆಲ್ಲ ಕಳ್ಳರು. ಯಾಕೆ ಯೇಸು ಸ್ವಾಮಿ ಕೊಡ್ತೀರಾ, ಎಲ್ಲ ಬಡವ್ರು ಕೊಡಿ ಅಂತ ಕೇಳ್ದ. ಸೊ ಬಡವ್ರು ಕೊಡಿ ಅಂತ ಹೇಳ್ದವನು ಯಾರು? ಎಲ್ಲರೂ ಹೇಳಿ. ಬಡವ್ರು ಕೊಡಿ, ಚರ್ಚಿಗೆ ಕೊಡಬೇಡಿ, ದೇವ್ರು ಕೊಡಬೇಡಿ, ಯೇಸು ಸ್ವಾಮಿ ಕೊಡಬೇಡಿ, ಬಡವ್ರು ಕೊಡಿ ಅಂತ ಬೈಬಲಲ್ಲಿ ಹೇಳಿದವನು ಯಾರು? ಅದೇ ಅವನು ಯಾರು? ಎಲ್ಲರೂ ಹೇಳಿ. ಯಾರಾದರೂ ಚರ್ಚಿಗೆ ಕೊಡಬೇಡಿ, ಬಡವ್ರು ಕೊಡಿ ಅಂದರೆ ಅವನೇ ದೊಡ್ಡ ಕಳ್ಳ ಅಂತ ತಿಳ್ಕೊಂಬಿಡಿ. ಪಾಸ್ಟರ್ ಹಂಗಾದ್ರೆ ಬಡವ್ರು ಕೊಡಬಾರ್ದಾ? ಬಡವ್ರಿಗೆ ಕೊಡಿ, ಆದರೆ ದೇವ್ರು ಕೊಡೋದನ್ನು ಬಡವ್ರು ಕೊಡಬೇಡಿ. ದಶಮಾಂಸನ ಎತ್ತು ಬಡವ್ರು ಕೊಡಬೇಡಿ, ದಶಮಾಂಸನ ಎತ್ತು ವಿಧವೆ ಕೊಡಬೇಡಿ, ದಶಮಾಂಸನ ಎತ್ತು ತಂದೆ ತಾಯಿ ಕೊಡಬೇಡಿ. ತಂದೆ ತಾಯಿನ ಘನಪಡಿಸಿ ಅಂತ ಹೇಳುತ್ತೆ. ತಂದೆ ತಾಯಿ ಕೊಡೋದು ಬೇರೆ, ಬಡವ್ರು ಕೊಡೋದು ಬೇರೆ, ವಿಧವೆಗಳು ಕೊಡೋದು ಬೇರೆ, ದೇವರು ಕೊಡೋದು ಬೇರೆ. ಓ ಮೈ ಗಾಡ್. ಬಡವರು ಕೊಟ್ಟರೆ ದೇವ್ರ ವಾಕ್ಯ ಹೇಳುತ್ತೆ, ಬಡವನಿಗೆ ಕೊಡುವನು ದೇವರಿಗೆ ಸಾಲ ಕೊಡ್ತಾನಂತೆ. ಸೊ ಬಡವ್ರು ಕೊಟ್ಟರೆ ದೇವರಿಗೆ ಸಾಲ. ಸೊ ಎಷ್ಟು ಕೊಡ್ತೀನಿ ಅಂತ ಹೇಳಿದರು ದೇವರು? ಬಡವ್ರು ಕೊಟ್ಟರೆ ದೇವ್ರು ಏನು ಮಾಡ್ತಾರಂತೆ? ರಿಟರ್ನ್ ಕೊಡ್ತಾರೆ. ಎಲ್ಲರೂ ಹೇಳಿ. ಬಡವ್ರು ಕೊಟ್ಟರೆ ರಿಟರ್ನ್ ಕೊಡ್ತಾರೆ, ಸೇವೆ ಕೊಟ್ಟರೆ 100ರಷ್ಟು ಕೊಡ್ತಾರೆ. ನೀನು ಬಡವ್ರು ಕೊಡು, ವಿಧವೆ ಕೊಡು, ನಾನು 100ರಷ್ಟು ಕೊಡ್ತೀನಿ ಅಂತ ಎಲ್ಲೂ ಬೈಬಲ್ ಹೇಳಿಲ್ಲ. ಓನ್ಲಿ ವೆನ್ ಯು ಸೋ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ 100 folds ಬ್ಲೆಸ್ಸಿಂಗ್. ಅದಕ್ಕೆ ಬಡವ್ರು ಕೊಡಬಾರ್ದ? ಕೊಡಿ, ಅದು ಒಂದು ಪಾರ್ಟ್. ವಿಡೋ ಕೊಡಬಾರ್ದ? ವಿಧವೆಗಳು ಕೊಡಬಾರ್ದು, ಅದು ಒಂದು ಪಾರ್ಟು. ಅನಾಥರು ಕೊಡಬಾರ್ದ? ಅದು ಒಂದು ಪಾರ್ಟು. ದೇವ್ರದ್ದು ಎತ್ತಿ ಇದನ್ನೆಲ್ಲ ಡಿವೈಡ್ ಮಾಡಬಾರ್ದು. ದೇವ್ರದ್ದು ಬಡವ್ರಿಗೆ ಸೇರಿದ್ದು ನೀನು ಕೊಡು, ಅದು ಒಳ್ಳೆಯ ಗುಣ. ನೋಡಿ, ನಾವು ಬಡವ್ರು ಕೊಡ್ತೀವಿ, ಇಲ್ಲದೇ ಇರೋರು ಕೊಡ್ತೀವಿ, ಅಪ್ಪ ಅಮ್ಮ ಇಲ್ಲದೇ ಇರೋರಿಗೆ ಮಂತ್ಲಿ ಕೊಡ್ತೀವಿ, ವಯಸ್ಸಾದವ್ರು ಕೊಡ್ತೀವಿ. ಆದರೆ ದಶಮಾಂಶ ಅನ್ನೋದು ಬೇರೆ. ಅದನ್ನೆತ್ತಿ ನಾವು ಬೇರೆಯವ್ರಿಗೆ ಅದನ್ನೆತ್ತಿ ಕೊಡಲ್ಲ ನಾನು. ಅದು ಬೇರೆ, ಇದು ಬೇರೆ. ಎಲ್ಲರೂ ಹೇಳಿ. ನೀವು ಇದನ್ನು ಎತ್ತಿ ಎಲ್ಲರಿಗೂ ದಾನ ಮಾಡಿದ್ರೆ ನೀವು ದಾನಶೂರರಲ್ಲ. ಓಕೆನಾ? ಸರಿ. ಇವಾಗ ಈ ವಾಕ್ಯ ಓದಿದ್ರಾ ಇದು? ಓಕೆ, ಇಂಗ್ಲೀಷಲ್ಲಿ ಇನ್ನೊಂದು ಸತಿ ಓದಿ. It is not that I just want to receive gifts. Rather, I want to see profit added to your account. Your account. Profit added to your account. ಎಲ್ಲರೂ ಹೇಳಿ. ನೆಕ್ಸ್ಟ್ ವಾಕ್ಯ. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಹೆಂಗೆ ಪೌಲನ್ ಹೆಂಗಿದ್ದಾನಂತೆ ಇವಾಗ? ನಾನು ಹಂಗೆ ತುಳುಕ್ಬೇಕು. ಬೈಬಲ್ನ
ಬೈಬಲ್ ಥರನೇ ಓದ್ರಿ. ಎಲ್ಲರೂ ಹೇಳಿ, ಬೈಬಲನ್ನು ತುಂಬ ಸ್ಪಿರಿಚುವಲಾಗಿ ಓದ್ಬಿಟ್ಟು ಏನು ಮಾಡಬೇಕೋ ಅದನ್ನು ಬಿಟ್ಬಿಡ್ಬಾರ್ದು. ಸತ್ಯವೇದ ಹೇಳುತ್ತೆ, ನಾನು ತುಂಬಿ ತುಳುಕಿದವನಾಗಿದ್ದೇನೆ, ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆ ಇಷ್ಟೇ. ನಾನು ತುಂಬಿ ತುಳುಕಿದ್ರೆ ಅದು ಸುಗಂಧ ವಾಸನೆ. ಓ ಮೈ ಗಾಡ್. ಇನ್ನೊಂದ್ಸತಿ ಹೇಳ, ಎ ಫ್ರಾಗ್ರೆಂಟ್ ಆಫರಿಂಗ್, ಎ ವೆಲ್ಕಮ್ ಸ್ಯಾಕ್ರಿಫೈಸ್, ಪ್ಲೀಸಿಂಗ್ ಟು ಗಾಡ್. ವಿಚ್ ಈಸ್ ಪ್ಲೀಸಿಂಗ್ ಟು ಗಾಡ್? ಇಫ್ ಪಾಸ್ಟರ್ ಈಸ್ ಫುಲ್, it is pleasing to God. If pastor is full, it is pleasing to God. Amen. Praise the Lord. God bless him. I receive this offering in the name of Jesus. Amen. Praise God. Amen. It is pleasing to God. ನೋಡಿ, ನಾನು ಏನು ಮಾತಾಡ್ತೀನೋ ಅದು ನಡಿಬೇಕು, ಅದು ನಡೆಯುತ್ತೆ. ಆಮೇಲೆ ಇವಾಗಲೂ ನಾನು ಹೇಳ್ತೀನಿ, ಯಾರೆಲ್ಲ ಬಿತ್ತುತ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಅಕೌಂಟಿಗೆ ಬಂದು ಸೇರೋದನ್ನು ಸಾಕ್ಷಿಯಾಗಿ. ಓಕೆ, ಐ ಹ್ಯಾವ್ ರಿಸೀವ್ಡ್ ಫುಲ್ ಪೇಮೆಂಟ್ ಆ್ಯಂಡ್ ಇವನ್ ಮೋರ್. ಕೆಲವ್ರು ಹೇಳ್ತಾರೆ, ದೇವ್ರು ಕೊಡೋದನ್ನು ನಾವು ಈ ಕೈಯಲ್ಲಿ ಕೊಡೋದನ್ನು ಈ ಕೈಗೆ ಕೊಡಬಾರ್ದು. ಒಬ್ಬರು ಪ್ರೀಚ್ ಮಾಡ್ತಾಯಿದ್ದಾರೆ, ಈ ಕೈ ಕೊಡೋದನ್ನು ಈ ಕೈ ತೋರಿಸ್ಬಾರ್ದು. ಇದಕ್ಕೆ ಅರ್ಥ ಏನು? ಹೋಗಲಿ, ನೀವು ಈ ಕೈಯಲ್ಲಿ ಕೊಡೋದು ಈ ಕೈಯಲ್ಲಿ ಗೊತ್ತಾಯ್ತಾ ಇಲ್ವಾ? ಸರಿ, ಇವಾಗ ಈ ಸಿಸ್ಟರ್ ತೊಗೊಂಬಂದರು, ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಯ್ತಾ ಇಲ್ವಾ ಅವ್ರಿಗೆ? ಮತ್ತೆ ಸರಿ, ಇವಾಗ 2 ಕಾಸು ಹಾಕಿರ್ಲಲ್ಲ ವಿಧವೆ ಆಫರಿಂಗ್ ಬಾಕ್ಸಲ್ಲಿ, ಹೆಂಗೆ ಗೊತ್ತಾಯಿತು? ಅದು ಹಂಗೆ ನೋಡಿದ್ರೆ ಕಾಣಿಸೋ ಥರ ಹಾಕಿದ್ಲ, ಅವ್ಳು ಕಾಣಿಸ್ದೇ ಹಾಕಿದ್ಲ? ಕಾಣಿಸಿರ್ತೈತೆ. ನೋಡಿ, ನಾನೊಂದು ಹೇಳ್ತೀನಿ ನೋಡಿ, ಈ ಕೈ ಕೊಡೋದು ಈ ಕೈ ಕೊಡಬಾರ್ದು, ಈಗ ಗೊತ್ತಾಗಬಾರ್ದು ಅಂತ ಹೇಳಿದ್ದು ಬಂದ್ಬಿಟ್ಟು ನೀವು ಯಾರಾದರೂ ಬಡವ್ರಿಗೆ ಸಹಾಯ ಮಾಡ್ತೀರಿ ಗೊತ್ತಾ, ಅದನ್ನು ಡಂಗೂರ ಓದಬಾರ್ದು. ದೇವರು ಕೊಡೋದನ್ನು ಎಲ್ಲರಿಗೂ ಗೊತ್ತಾದರೂ ಪರವಾಗಿಲ್ಲ. ದೇವ್ರು ಕೊಡೋದು ಗೊತ್ತಾಗ್ಬೋದು. ದೇವರು ನಿನ್ನ ಕದ್ದು ಮುಂಚೆ ಅದಕ್ಕೆ ಯೋಚಿಸು. ನೋಡಿ, ಕೆಲವ್ರು ಕಾಣಿಕೆ ಹಾಕ್ತಾರೆ, ಚೆನ್ನಾಗಿ ಇಸ್ಕಿ ಯಾರಿಗೂ ಗೊತ್ತಾಗ್ಬಾರ್ದು ಹಾಕ್ತಾರೆ ನೋಡಿ, ಅದು ಫುಲ್ ಬೆಂಡಾಗದು, ಅಯನ್ ಮಾಡಬೇಕು, ಇಸ್ತ್ರಿ ಹಾಕೋ ಥರ ಹಾಕ್ಬಿಡ್ತಾರೆ. ಎಲ್ಲರೂ ದೇವ್ರು ಹೇಳಿದ್ದಾರೆ ಪಾಸ್ಟರ್ ಕೊಡಬೇಕು. ನೋಡಿ, ದೇವರು ಕೊಡೋದನ್ನು ಬಚ್ಚಿಟ್ಟು ಕೊಡು ಅಂತ ಹೇಳಿಲ್ಲ, ಬಡವ್ರು ಕೊಡೋದನ್ನು ನೀನು ಬಚ್ಚಿಟ್ಟು ಕೊಡಬೇಕು. ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀಯಲ್ಲ, ಅದು ಎಲ್ಲರಿಗೂ ಹೇಳ್ಬೇಡ. ವೆನ್ ಯು ಗಿವ್ ಟು ಗಾಡ್, ಯು ಕ್ಯಾನ್ ಶೋ ಇಟ್, ಯು ಕ್ಯಾನ್ ಟೆಲ್, ನಾನು ದೇವ್ರಿಗೆ 10% ಕೊಟ್ಟಿದ್ದೀನಿ, ನಾನು ದೇವ್ರಿಗೆ ಕೊಟ್ಟಿದ್ದೀನಿ, ನಾನು ದೇವ್ರಿಗೆ ಕಾಣಿಕೆ ಕೊಟ್ಟಿದ್ದೀನಿ, ದೇವ್ರು ನನ್ನನ್ನು ಆಶೀರ್ವದಿಸಿದ್ರು ನಾನು ಕೊಟ್ಟಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿ, ದೇವ್ರು ನಿನಗೂ ಕೊಡೋ ಥರ ದೇವ್ರು ಆಶೀರ್ವದಿಸ್ತಾರೆ. ನೋಡಿ, ನಾನು ಪ್ರಸಂಗ ಕೇಳಿದ ಮೇಲೆ ದೇವ್ರು ನಿನಗೂ ಕೊಡೋ ಥರ ಆಶೀರ್ವದಿಸ್ತಾರೆ. ಒಂದು ದಿವಸ ನೀನು ಬರ್ತೀಯ, ಇದಕ್ಕಿಂತ ಇನ್ನೂ ಬಾಕ್ಸಲ್ಲಿ ಬರೋ ಥರ ಇದೇ ಥರ ನೋಡಿ, ಈ ಥರ ಬ್ಲೆಸ್ಸಿಂಗನ್ನು ನೀವು ನೋಡ್ಬೋದು. ಏನು ತೊಂದರೆ ಇಲ್ವಲ್ಲ. ಇಲ್ಲ 10 ರೂಪಾಯಿ ನೋಟ್ ಅಂದ್ಕೊಂಡ್ಬಿಡ್ತಾರೆ ಆಮೇಲೆ. ನೋಡಿ, ಯು ಕ್ಯಾನ್ ಆಲ್ಸೋ. ಸೊ ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್, ಮನಿ ಹ್ಯಾಸ್ ಟು ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಯು ಕ್ಯಾನ್ ಸೋ ಇಟ್. ಯಾಕೆ ನಿಮಗೆ ತೋರಿಸ್ತೀನಿ ನನಗೆ ಎಷ್ಟು ಬಂತು ಅಂತಲ್ಲ, ಇದೇ ಥರ ನಾನು ಫಿಲಿಪ್ ಪಾಸ್ಟರ್ ಹತ್ರ ಬಂದು ಕೊಡೋ ಥರ ನಿನಗೆ ನಂಬಿಕೆ ಬರಬೇಕು, ನಿನಗೆ ನಂಬಿಕೆ ಬರಬೇಕು. ಆಮೇಲೆ ನೋಡಿ, ಕೆಲವರು ಈ ರೀತಿ ಕೊಡ್ತಾರೆ, ಕೆಲವರು ನನಗೆ ಆನ್ಲೈನಲ್ಲೂ ಟ್ರಾನ್ಸ್ಫರ್ ಮಾಡ್ತಾರೆ. ಫಸ್ಟ್ ನಾನು ಆನ್ಲೈನಲ್ಲಿ ಮಾಡಿದ್ದನ್ನು ದೇವರು ನೋಡ್ತಾರೆ. ಆಮೇಲೆ ನೀವು ಹಿಂಗೂ ಕೊಡ್ಬೋದು, ಯಾರು ನೋಡದೇ ಇರೋ ಥರನೂ ನೀವು ದೇವ್ರು ಕೊಡ್ಬೋದು. ಬಟ್ ಎವ್ರಿಥಿಂಗ್ ಗಾಡ್ ವಾಚಸ್ ದಟ್, ಗಾಡ್ ಸೀಸ್ ದಟ್. ದೇವರೆಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ಆಮೇಲೆ ಹೇಳೋಣವಾ, ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಗೊತ್ತಾ, ಒಂದು ದಿವಸ ಬರುತ್ತೆ ಲಕ್ಷ ದೇವ್ರಿಗಾಗಿ ನೀನು ಕೊಡೋ ಥರ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್. ಸರಿ, ಈಗ 18 ಆಯಿತಾ? ಏನು ಹೇಳುತ್ತೆ 18ಅಲ್ಲಿ? ಈಗ 19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಎಲ್ಲ ಕೊರತೆಗಳನ್ನು ನೀಗಿಸ್ಲಿ ಅಂತ ಪೌಲನು ಯಾರಿಗೆ ಹೇಳಿದ್ದದು? ಎತ್ಕೊಂಬಂದು ಫುಲ್ಲಾಗಿ ಕೊಟ್ರಲ್ಲ ಅವ್ರಿಗೆ. ಸುಮ್ಮನೆ ಇದನ್ನು ವಾಗ್ದಾನವಾಗಿ ಬೈಬಲಲ್ಲಿ ಇಟ್ಕೊಂಡು ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಸಭೆಯ ವಿಶ್ವಾಸಿಗಳ ಕೊರತೆಯನ್ನು ನೀಗಿಸುವ. ಎಲ್ಲರೂ ಈ ವಿಶ್ವಾಸಿಗಳನ್ನ ಆಶೀರ್ವದಿಸಿ, ಹಂಗಲ್ಲ ಇಲ್ಲ.
ದೇವ್ರ ವಾಕ್ಯ ಹೇಳುತ್ತೆ, ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರನೇ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಸೊ ಎಲ್ಲ ಕೊರತೆ ನೀಗಬೇಕು ಅಂದರೆ, ಎಲ್ಲರೂ ಹೇಳಿ, ನಮ್ಮ ಅಕೌಂಟಲ್ಲಿ ಕಾಸು ಬರಬೇಕು ಅಂದರೆ ನಾನು ಫುಲ್ಲಾಗಿ ತುಂಬಿ ತುಳುಕಬೇಕು. ನಾನು ತುಂಬಿ ತುಳುಕಿದ್ರೆ ನಿನ್ನ ಅಕೌಂಟಲ್ಲಿ ಅಮೌಂಟ್ ಬರುತ್ತೆ. ಆಮೇಲೆ ಈ ವಾಕ್ಯನ ಕೇಳಿದವ್ರು ಒಂದು ದಿವಸ ನೀವು ಚೆನ್ನಾಗಿ ಆಗ್ತೀರಾ, ಆಶೀರ್ವಾದ ಆಗ್ತೀರಾ. ನಾನು ಹೇಳ್ತೀನಿ ನೋಡಿ, ಒಂದು ದಿವಸ ಬರುತ್ತೆ, ಪತ್ರಗಳನ್ನು ತೊಗೊಂಬಂದು ಇಲ್ಲಿ ಇಡೋ ಥರ ದೇವ್ರು ಮಾಡ್ತಾರೆ. ಪತ್ರಗಳನ್ನು ತೊಗೊಂಬಂದು ಪತ್ರಗಳು ಬರುತ್ತೆ, ಗಾಡಿಗಳು ಬರುತ್ತೆ, ಸೈಟ್ಗಳು ಬರುತ್ತೆ, ಲ್ಯಾಂಡ್ ಬರುತ್ತೆ. ಪಾಸ್ಟರ್ ತೊಗೊಳ್ಳಿ, ಇಲ್ಲಿ ಚರ್ಚ್ ಕಟ್ಟಿ ಪಾಸ್ಟರ್, ಇಲ್ಲಿ ಸೇವೆ ಮಾಡಿ ಪಾಸ್ಟರ್ ಅಂತ ಹೇಳೋ ಥರ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಬ್ಬೊಬ್ಬರು ಟಿ ವಿಯಲ್ಲಿ ನೋಡೋರು, ಫೇಸ್ಬುಕ್ ನೋಡೋರು, ಯೂಟ್ಯೂಬಲ್ಲಿ ನೋಡೋರು ಏನು ಹೇಳ್ತಾರೆ ಗೊತ್ತಾ, ಪಾಸ್ಟರ್ ನಾನು ಯಾವಾಗ ಬಂದು ಲಕ್ಷ ನಿಮಗೆ ಕೊಡ್ತೀನಿ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ನೋಡಿ, ಫ್ಲೈಟ್ ಮಾಡಿಕೊಂಡು ಫ್ಲೈಟಿಂದ ಬೇರೆ ಊರಿಂದ ಬಂದು ನನಗೆ ಇಲ್ಲಿ ಕಾಣಿಕೆ ಲಕ್ಷ ಕೊಟ್ಬಿಟ್ಟು ಹೋಗ್ತಾರೆ, 50,000 ಕೊಟ್ಬಿಟ್ಟು ಹೋಗ್ತಾರೆ, ಲಕ್ಷ ಕೊಡ್ತಾರೆ, ಡೈಲಿ ಸೋವ್ ಮಾಡ್ತಾರೆ. ಈ ರೀತಿಯೆಲ್ಲ ಯಾಕೆ ನಡೀತೆ ಅಂದರೆ ವಾಕ್ಯ ಕೆಲಸ ಮಾಡ್ತೈತೆ. ಓ ಮೈ ಗಾಡ್. ನೋಡಿ, ಇನ್ನೂ ಒಂದೇ ಒಂದು ವಾಕ್ಯ ಮಾತ್ರ ಓದ್ಬಿಡೋಣ. ಅದು ಇವಾಗ ಓಕೆ, ಗಲೇಷಿಯನ್ಸ್ 6:6, ಗಲಾತ್ಯದವ್ರು ಬರೆದ ಪುಸ್ತಕ 6:6. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು. ಎಲ್ಲರೂ ಹೇಳಿ, ಉಪದೇಶ ಮಾಡುವವನಿಗೆ. ಸೊ ಎಲ್ಲ ಒಳ್ಳೇದು ಹೆಂಗೆ ಬರುತ್ತೆ? ಉಪದೇಶ ಕೇಳಿದ ಮೇಲೆ. ಆಮೇನ್. ದ ಒನ್ ಹೂ ಇಸ್ ಟಾಟ್ ದ ಮೆಸೇಜ್ ಮಸ್ಟ್ ಶೇರ್ ಈಸ್ ಗುಡ್ಸ್ ವಿತ್ ದ ಟೀಚರ್. ಮಸ್ಟ್ ಶೇರ್ ಈಸ್ ಗುಡ್ಸ್. ಬೇರೆ, you should share all the good things you have with your teacher. ಸ್ಕೂಲ್ ಟೀಚರ್ಗಲ್ಲ, ಈ ಟೀಚರ್. ಏನು ಪಾಸ್ಟರ್ ಸ್ಕೂಲ್ ಟೀಚರ್ ಪ್ರಿನ್ಸಿಪಲ್ ಕೊಡ್ತಾರೆ ಬಿಡಿ. ಇದು ಸ್ಕೂಲ್ ಟೀಚರ್ಗಲ್ಲ, ಇದು ಬೈಬಲ್ ಕಾಲೇಜ್ ಟೀಚರ್ಗೆ, ಇದು ಬೈಬಲ್ ಟೀಚರ್ಗೆ. ಓ ಮೈ ಗಾಡ್. ಯಾರಿಗೆ? ಹಾಂ, okay, anyone who receives instruction in the word must share all good things with his instructor. ಇನ್ಸ್ಟ್ರಕ್ಟರ್ ಅಂದರೆ ಏನು ಗೊತ್ತಾ? ನಿನ್ನ ಲೈಫ್ ಕನ್ಸ್ಟ್ರಕ್ಟರ್. ಇವತ್ತು ನಾನು ಮಾತಾಡಿ ಅದಕ್ಕೆ ಹೇಳಿದೆ, ಬೈಬಲ್ ಸ್ಟಡಿ ಅಲ್ಲ, ಲೈಫ್ ಸ್ಟಡಿ. ಬೈಬಲ್ ಈಸ್ ನಾಟ್ ಎ ಬೈಬಲ್ ಸ್ಟಡಿ, ಇಟ್ಸ್ ಎ ಲೈಫ್ ಸ್ಟಡಿ. ಸೊ ಬೈಬಲ್ನ ಪರಲೋಕಕ್ಕೆ ಹೋಗೋದಕ್ಕೆ ಮಾತ್ರ ಯೂಸ್ ಮಾಡಬಾರ್ದು. ಕೆಲಸ ಹೆಂಗೆ ಮಾಡಬೇಕು, ಬಿಸ್ನೆಸ್ ಹೆಂಗೆ ಮಾಡಬೇಕು, ಹೆಂಗೆ ಡಿಸಿಪ್ಲಿನ್ ಆಗಿರಬೇಕು, ಹೆಂಗೆ ಬೆಳಿಗ್ಗೆ ಎದ್ದೇಳಬೇಕು, ಹೆಂಗೆ ಸೇವಕರನ್ನ ಘನಪಡಿಸ್ಬೇಕು, ಹೆಂಗೆ ಮಕ್ಕಳನ್ನ ಬೆಳೆಸ್ಬೇಕು, ಫ್ಯಾಮ್ಲಿ ಅಂದರೆ ಏನು, ಎಲ್ಲ ಸೇರಿದ್ದೇ ಬೈಬಲ್ನ ಹೆಂಗೆ ಪರಲೋಕಕ್ಕೆ ಹೋಗಬೇಕು ಅಂತ ನೀನು ಬೇರೆ ಅದು ಪಾಸ್ಪೋರ್ಟ್ ಟಿಕೆಟ್ ಥರ ಪರಲೋಕಕ್ಕೆ ಹೋಗೋದಕ್ಕೆ ಮಾತ್ರ ಇಟ್ಕೊಬಾರ್ದು. ಓಕೆ. Be very sure now, you who have been trained to a self-sufficient maturity. Trained. So I am a trainer. ಎಲ್ಲರೂ ಹೇಳಿ, ಟ್ರೈನ್ಡ್ ಅಂದರೆ ಏನರ್ಥ? ಸೊ ಐ ಆಮ್ ಎ ಟ್ರೈನರ್. ಐ ಆಮ್ ಎ ಲೈಫ್ ಕೋಚ್. ಐ ಆಮ್ ಎ ಟ್ರೈನರ್. ಸೊ ಹೆಂಗೆ ಕೊಡಬೇಕು, ಹೆಂಗೆ ಎತ್ತಿಡಬೇಕು, ಹೆಂಗೆ ಡಿಸಿಪ್ಲಿನ್ ಆಗಿರಬೇಕು, ಇದನ್ನು ಯಾರು ಟ್ರೈನ್ ಮಾಡ್ತಾರೋ ಈಸ್ ಎ ಟ್ರೈನರ್. ಕೆಲವರು ಹೇಳ್ತಾರೆ ನೋಡಿ, ಆಫೀಸಲ್ಲಿ ಈಸ್ ಎ ಟ್ರೈನರ್ ಅಂತಾರೆ. ಆ ಥರ ನಾವು ಚರ್ಚಲ್ಲಿ ಟ್ರೈನರು ಪ್ಲಸ್ ಲೈಫ್ ಕೋಚ್. ನಾವು ಹೇಳ್ಕೊಡ್ತೀವಿ ಏನೇನು ಮಾಡಬೇಕು ಅಂತ. ನೆಕ್ಸ್ಟ್ ನೋಡೋಣ, ಓದಿ. That you enter into a generous common life with those who have trained you. That you enter into a generous common life with those who have trained you. Sharing all the good things that you have and experience. Experience. You have experience. ನಾನು ಇವಾಗ ಮಾತಾಡಿದ್ರೆ ನೀನು ಬ್ಲೆಸ್ಸಿಂಗ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. You will experience. You will experience lacks in your life. ಆಮೇಲೆ ನೀವು ಒಂದು ಜಾಗ ತೊಗೊಳ್ಳೋ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಮನೆ ತೊಗೊಳ್ಳೋ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಗಾಡಿ ತೊಗೊಳ್ಳೋ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಆಮೇಲೆ ಒಂದು ಸೈಟ್ ತೊಗೊಳ್ಳೋ ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಸಾಲ ಕ್ಲಿಯರ್ ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಕ್ರೆಡಿಟ್ ಎಲ್ಲ ತೀರ್ಸೋದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಓ ಮೈ ಗಾಡ್. ಯಾವಾಗ? ವೆನ್ ಯು ಹಿಯರ್ ದ ವರ್ಡ್. ಸೊ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಿನ್ನ ಫೈನಾನ್ಷಿಯಲ್ ಲೆವೆಲೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಗಾಡ್ ಈಸ್ ವರ್ಕಿಂಗ್. ಇವತ್ತು ಎಷ್ಟು ಜನಕ್ಕೆ ಮನಸ್ಸಲ್ಲಿ ಹೌದು ದೇವ್ರು ನನ್ನನ್ನು ಆಶೀರ್ವದಿಸಿದ್ದಾರೆ, ನಾನು ನಿನ್ನ ಮೇಲೆ ಕೊಡಬೇಕು ಅಂತ ನೀನು ಯಾವಾಗ ತೀರ್ಮಾನ ಮಾಡಿಬಿಟ್ಟು ನಿನ್ನ ಫೈನಾನ್ಸಿಗೆ ಕೆಲಸ ನಡೀತಾನೇ ಇದೆ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಇನ್ನೂ ಕೆಲಸ ಇಲ್ಲ ಪಾಸ್ಟರ್, ನಾನು ಹೆಂಗೆ ಕೊಡಲಿ, ದೇವ್ರು ರೆಡಿ ಮಾಡ್ತಾರೆ. ನೀನು ತೀರ್ಮಾನ ಮಾಡಿಬಿಟ್ಟ ನನಗೆ ಬಂದರೆ ನಾನು ದೇವ್ರು ಕೊಡ್ತೀನಿ ಅಂತ, ನಿನ್ನ ಕೆಲಸಕ್ಕೆ ದೇವ್ರು ರೆಡಿ ಮಾಡ್ತಾ ಇದ್ದಾರೆ.
ಆಮೆನ್. ಕೆಲವೊಂದು ಮ್ಯಾನೇಜರ್ಸ್ ಹತ್ರ ದೇವ್ರು ಮಾತಾಡ್ತಾ ಇದ್ದಾರೆ, ಕೆಲವೊಂದು ಕಂಪನಿ CEO ಹತ್ರ ದೇವ್ರು ಮಾತಾಡ್ತಾ ಇದ್ದಾರೆ, ಕೆಲವೊಂದು ಬಿಸ್ನೆಸ್ ಮ್ಯಾನ್ ಹತ್ರ ದೇವ್ರು ಮಾತಾಡ್ತಾ ಇದ್ದಾರೆ, ಕೆಲವರು ಆಶೀರ್ವದಿಸೋರ್ನ ಹತ್ರ ದೇವ್ರು ಮಾತಾಡ್ತಾ ಇದ್ದಾರೆ. ಓ ಮೈ ಗಾಡ್, ನೀನು ತೀರ್ಮಾನ ಎತ್ತಿದೆಯಲ್ಲ, ನಿನಗೆ ಸೂಪರ್ ನ್ಯಾಚುರಲ್ ಆಗಿ ಮಿರಕಲ್ ನಡೀಲೇಬೇಕು. ಓ ಮೈ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನಗೆ ದೇವರು ಕೆಲಸ ಮಾಡ್ತಾ ಇದ್ದಾರೆ. ಆಮೆನ್. ಸೊ ಯಾರು ಕೊಡಬೇಕು ಅಂದರೆ ಸತ್ಯದಲ್ಲಿ ಬಿಡುಗಡೆ ಮಾಡೋರು, ನೀವು ಆತ್ಮದಲ್ಲಿ ಜಾಯ್ ಆಗಿರೋದು, ಸತ್ಯನ ಕೇಳಿ ಯಾವಾಗ ನಿನ್ನ ಫೈನಾನ್ಷಿಯಲ್ ತೊಂದರೆ ಎಲ್ಲ ತೀರ್ತೋ, ಯಾವಾಗ ನೀನು ಸತ್ಯನ ಕೇಳಿ ಇವಾಗ ನಿಮ್ಮ ಲೈಫ್ ಚೇಂಜ್ ಆಗಿದೆಯೋ, ಯಾವ ನಿಮ್ಮ ಸ್ಪಿರಿಚುವಲ್ ಲೈಫ್ ಚೇಂಜ್ ಆಗಿದೆಯೋ, ಯಾವ ನಿಮ್ಮ ಪ್ರೇಯರ್ ಲೈಫ್ ಚೇಂಜ್ ಆಗಿದೆಯೋ, ಯಾವ ಪ್ರಸಂಗದಲ್ಲಿ ನಿನ್ನ ಲೈಫ್ ಚೇಂಜ್ ಆಗ್ತಾ ಇದೆಯೋ ಅಲ್ಲಿ ನೀನು ಬಿತ್ತಬೇಕು. ಪಾಸ್ಟರ್ ಸುಮ್ಮನೆ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಆಫರಿಂಗ್ ಕೊಡಬೇಕು. ಯಾಕಂದರೆ ಸುಮ್ಮನೆ ಅಲ್ಲೂ ಓಟ್ ಬರಬಾರ್ದು. ಇವಾಗ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಸುಮ್ಮನೆ ಓಟ್ ಬರಬಾರ್ದು. ಯು ಶುಡ್ ಸೋ ದೇರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಗಾಡ್ ಬ್ಲೆಸ್ ಯು ಮಾ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಆಮೆನ್. ಸೊ ಸುಮ್ಮನೆ ನಾವು ಹೋಗ್ಬಿಟ್ಟು ಅಲ್ಲಿ ಪ್ರಸಂಗ ಕೇಳಿದೆ ಪಾಸ್ಟರ್ ನಮ್ಮ ಚರ್ಚಿಗೆ ನಾನು ಏನು ಕೊಡ್ತಾ ಇಲ್ಲ, ಅಲ್ಲಿ ನೀವು ಸಂತೋಷವಾಗಿ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಕ್ಕೆ ಕಮ್ಯುನಿಯನ್ ತೊಗೊಳ್ತಾ ಇದ್ದೀರಾ, ಏನೋ ಮದುವೆ ನಡೆಸ್ತಾರೆ, ಅಲ್ಲಿ ಏನೋ ಆ ಚರ್ಚಲ್ಲೂ ನೀವು ಪಾಲುಗಾರರಾಗಿದ್ದರೆ ಅಲ್ಲೂ ನೀವೇನು ಮಾಡಬೇಕು, ಟೈತ್ ಅಲ್ಲ, ಯು ಶುಡ್ ಗಿವ್ ಯುವರ್ ಆಫರಿಂಗ್, ಲವ್ ಆಫರಿಂಗ್. ವೇರ್ ಯು ಶುಡ್ ಗಿವ್ ಯುವರ್ ಟೈತ್ ಫುಲ್ಲಿ, ವೇರ್ ಯು ಆರ್ ಗ್ರೋಯಿಂಗ್. ಸೊ ಸರಿಯಾದ ನೆಲಕ್ಕೆ ನೀವು ಬಿತ್ತುವಾಗ ಸರಿಯಾದ ಆಶೀರ್ವಾದಗಳನ್ನು ನೋಡ್ತೀರ. ಸೊ ಬೀಗಿದ ಕೈಗಳು ಅಂತ ಸತ್ಯವೇದ ಕೀ ಅಂದರೆ ಪ್ರಾಸ್ಪರಿಟಿಗೆ ಪ್ರೇಯರ್ ಬೇಕಾಗಿಲ್ಲ, ಪ್ರಾಸ್ಪರಿಟಿಗೆ ಉಪವಾಸ ಬೇಕಿಲ್ಲ, ಪ್ರಾಸ್ಪರಿಟಿಗೆ ಇಟ್ಸ್ ಓನ್ಲಿ ಗಿವಿಂಗ್. ಆಮೆನ್. ಇವತ್ತು ಯಾರೆಲ್ಲ ಬಿತ್ತಿದ್ರೋ ಅದಕ್ಕೆ ತಕ್ಕ ಪ್ರತಿಫಲ ಯೇಸುವಿನ ನಾಮದಲ್ಲಿ ಬರಲಿ. ಇವಾಗ ಯಾರೆಲ್ಲ ಬಿತ್ತುತ್ತಾರೋ, ಯಾರೆಲ್ಲ ಇನ್ಮೇಲೆ ತೀರ್ಮಾನ ಮಾಡ್ತಾರೋ, ಇವತ್ತಿಂದ ಯಾರೆಲ್ಲ ಆನ್ಲೈನಲ್ಲಿ ತೀರ್ಮಾನ ಮಾಡ್ತಾರೋ, ಆನ್ಲೈನಲ್ಲಿ ಯಾರೆಲ್ಲ ತೀರ್ಮಾನ ಮಾಡ್ತಾರೋ ದೇವ್ರಿಗೆ ಕೊಡಬೇಕು ಅಂತ, ಇವಾಗ ಯಾರು ತೀರ್ಮಾನ ಮಾಡಿ ಕೊಟ್ಟರೋ, ಯಾರೆಲ್ಲ ಇನ್ಮೇಲೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೋ ಅವರಿಗೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನನ್ನ ಮೇಲಿರೋ ಅನಾಯಿಂಟಿಂಗು, ಚರ್ಚ್ ಮೇಲಿರೋ ಅನಾಯಿಂಟಿಂಗು ಯೇಸು ಕ್ರಿಸ್ತನ ನಾಮದಲ್ಲಿ ಕೆಲಸ ಮಾಡಲಿ ಅಂತ ಐ ಬ್ಲೆಸ್ ದೆಮ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರೈಸ್ ದಿ ಲಾರ್ಡ್. ಇವತ್ತು ಕೇಳಿದ ವಾಕ್ಯದ ಪ್ರಕಾರ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಎಲ್ಲಿ ಕೊಡಬೇಕು, ಯಾರು ಕೊಡಬೇಕು, ಹೆಂಗೆ ಕೊಡಬೇಕು, ಯಾರ್ಯಾರಿಗೆಲ್ಲ ಕೊಡಬೇಕು ಅಂತ ಇವತ್ತು ನಾವು ಬೋಧಿಸಿದ್ದೀವಿ. ಸೊ ಈ ವಾಕ್ಯ ನಿಮ್ಗೆ ಆಶೀರ್ವಾದವಾಗಿ ಇದೆ ಅಂತ ನಾನು ನಂಬ್ತೀನಿ. ಗಾಡ್ ಬ್ಲೆಸ್ ಯು. ಇವತ್ತು ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ಇವತ್ತು ನಮ್ಮ ಮಧ್ಯದಲ್ಲಿ ಹೊಸಬ್ರಾಗಿ ಬ್ರದರ್ ಹನುಮಂತ್ ಬನ್ನಿ, ದಾವಣಗೆರೆಯಿಂದ ಬಂದಿದ್ದಾರೆ. ಸೊ ದೇವರು ಅವರನ್ನು ಆಶೀರ್ವದಿಸಲಿ. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್. ಫಸ್ಟ್ ಆಫ್ ಆಲ್ ನಮ್ಮಮ್ಮ ಚಿಮಿತಮ್ಮ ಅಂತ ಅವರು ಹೇಳ್ತಾಯಿದ್ರು, ಯೂಟ್ಯೂಬಲ್ಲಿ ಫಿಲಿಪ್ ಫಾಸ್ಟರ್ ವಾಕ್ಯ ಬರುತ್ತೆ, ಯೂಟ್ಯೂಬಲ್ಲಿ ಫಿಲಿಪ್ ಫಾಸ್ಟರ್ ವಾಕ್ಯ ಬರುತ್ತೆ, ಕೇಳು ನಿನ್ನ ಲೈಫ್ ಚೇಂಜ್ ಆಗುತ್ತೆ, ಅವ್ರ ವಾಕ್ಯದಿಂದ ಒಳ್ಳೆ ಕಾರ್ಯಗಳು ನಡೀತಾವೆ ಅಂತ ನಮಗೆ ಅಮ್ಮ ಹೆಚ್ಚು ಕಡಿಮೆ ಒಂದು 6 ಮಂತಿಂದ ಹೇಳ್ತಾನೆ ಇದ್ದರು. ಅದು ಕೆಲಸ ಕಾರ್ಯದಿಂದ ಜಾಸ್ತಿ ಕೇಳ್ತಿರ್ಲಿಲ್ಲ. ಈಗ ಇದೇ ಫಿಲಿಪ್ ಫಾಸ್ಟರ್ ವಾಕ್ಯನ ನಮ್ಮ ಮನೆಯಲ್ಲಿ ಟಿ ವಿಲಿ ಹಾಕೊಂಡು 40 ಮೆಂಬರ್ಸ್ ನೋಡ್ತಿದ್ದಾರೆ ಪ್ರೆಸೆಂಟ್ ಈಗ. ಏಕೆಂದರೆ ಇರೋ ವಾಕ್ಯ ಕೇಳ್ತಾ ಇದ್ದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಬಟ್ ಮೇನ್ ವಾಕ್ಯ, ಈ ವಾಕ್ಯದಿಂದ ನನಗೆ ಒಳ್ಳೆ ಕಾರ್ಯ ನಡೆಸಿದ್ದಾರೆ. ಏಕೆಂದರೆ ನಾನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಲ್ಲಿ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ನಾನು ಒಬ್ಬ ಸ್ಪೋರ್ಟ್ಸ್ ಪ್ಲೇಯರು, ನ್ಯಾಷನಲ್ ಪ್ಲೇಯರು. ಅದೇ ತಾಲೂಕು ಕ್ರೀಡಾಂಗಣದಲ್ಲಿ ನಾನು 40 ಮೆಂಬರ್ಸ್ಗೆ 50 ಮೆಂಬರ್ಸ್ಗೆ ಮಕ್ಕಳಿಗೆ ಕೋಚಿಂಗ್ ಹೇಳ್ಕೊಡ್ತಿದ್ದೆ. ಅದೇ ಕೋಚಿಂಗ್ ಹೇಳ್ಕೊಡೋ ಟೈಮಲ್ಲಿ ಎಲ್ಲಿ ನನ್ನ ಹೆಸರು ಬರುತ್ತೆ ಅದೇ ಕ್ರೀಡಾಂಗಣ ಅಂತ ಹೇಳಿ ನನಗೆ ಅವಮಾನ ಮಾಡಿ ಹೊರ ಹಾಕಿದರು. ಆ ಹೊರ ಹಾಕಿ ಟೈಮಲ್ಲಿ ಪಾಸ್ಟ್ ವಾಕ್ಯ ಕೇಳಿದಾಗಿಂದ ನನಗೆ ಇವಾಗ ಪ್ರೆಸೆಂಟ್ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಫಿಟ್ನೆಸ್ ಕೋಚ್ ಆಗಿ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ. ಈಗ ಪ್ರೆಸೆಂಟ್ ಮೆಂಬರ್ ಈಗ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ 150 ಮೆಂಬರ್ಸ್ ಸ್ಪೋರ್ಟ್ಸ್ ಪ್ಲೇಯರ್ ಇರ್ತಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ ಇರ್ತಾರೆ. ಬೆಂಗಳೂರು ಕಮಿಷನರು, DGP, IGP, ಸಬ್ ಇನ್ಸ್ಪೆಕ್ಟರ್ ಇವ್ರಿಗೆ ಏನೈತಾರಲ್ಲ ಈಗ ಪ್ರೆಸೆಂಟಾಗಿ ನಾನು ಫಿಟ್ನೆಸ್ ಕೋಚ್ ಆಗಿ ಅವರಿಗೆ ಹೇಳ್ಕೊಡ್ತಿದ್ದೀನಿ. ಅದೇ ಎಲ್ಲ ದೇವರ ಕಾರ್ಯಗಳಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೈಸ್ ಗಾಡ್. DGP, IG, ಇನ್ಸ್ಪೆಕ್ಟ್ರು, ಪೊಲೀಸು ಇವ್ರಿಗೆಲ್ಲ ಫಿಟ್ನೆಸ್ ಟ್ರೈನಿಂಗ್ ಮಾಡೋ ಒಂದು ಟ್ರೈನರು ನಮ್ಮ ಹತ್ರ ಟ್ರೈನ್ ಆಗಿ
ವಾಕ್ಯನ ಕೇಳಿ ಅವ್ರು ಹೇಳಿದ್ರು ನೋಡಿ, ದಾವಣಗೆರೆಯಲ್ಲಿ ಅವ್ರ ಮನೆಯಲ್ಲಿ ಟಿ ವಿಯಲ್ಲಿ 40 ಜನ ಸೇರಿಕೊಂಡು 40 ಮೆಂಬರ್ಸು ವಾಕ್ಯನ ವಾರ ವಾರ ಕೇಳ್ತಾ ಇದ್ದಾರಂತೆ. ಸೊ ಈ ರೀತಿ ದೇವ್ರ ವಾಕ್ಯಗಳು ಕಾರ್ಯಗಳನ್ನು ಮಾಡ್ತೈತೆ. ಸೊ ದೇವ್ರು ದೊಡ್ಡ ಕಾರ್ಯ ಮಾಡಲಿ, ದೇವ್ರು ಆಶೀರ್ವದಿಸಲಿ. ಆನ್ಲೈನಲ್ಲಿ ನೋಡ್ತಾ ಇರೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.